ಸದ್ಯಕ್ಕೆ ಹಾಡಪ್ ಆಗಿದ್ದಾರೆ ಸಿನಿಮಾದ ಸಾಹಸ ನಿರ್ದೇಶಕರು ಗೌರವ್ ವೆಂಕಟೇಶ್ ಅವರು. ಸರ್ ನಮಸ್ತೆ. ಜೊತೆಗೆ ವಿತರಕರು ಕೂಡ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಸರ್ ಮುರುಘಾ ಸನ್ ಆಫ್ ಕಾನೂನು ಸೊ ಇದೇ ಆಗಸ್ಟ್ 29ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಇತ್ತೀಚೆಗೆ ಸಾಕಷ್ಟು ಹೊಸಬರು ಸಿನಿಮಾಗಳು ಕೂಡ ಬರ್ತಿದೆ. ಆ ಸಾಲಿನಲ್ಲಿ ಕೂಡ ಮುರುಘಾ ಸನ್ ಆಫ್ ಕಾನೂನು ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಮೇಲೆ ನೀವೆಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ನಿರೀಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತರು ಮುನಿಕೃಷ್ಣ ಅಲಿಯಸ್ ಮುರುಘಾ ಆಕ್ಚುಲಿ ಬರಲ್ಲ, ಯಾಕಂದ್ರೆ ನಡೆಸ್ತಾ ಇದೆ ಸಿನಿಮಾ. ಪ್ರಿಪ್ರೇಷನ್ ಇರ್ತಾರೆ, ನಮ್ಮನ್ನು ಬಿಟ್ಬಿಡಿ, ನೀವು ಮಾತಾಡ್ಕೊಳ್ಳಿ ಅಂದ್ವಿ. ಇಲ್ಲ ನೀವು ಬರಲೇಬೇಕು ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಕರೆದ್ರು. ಹಾಗಾಗಿ ಬಂದಿದ್ದೀವಿ. ಸಿನಿಮಾ ನೋಡಿ 29ಕ್ಕೆ ಒಟ್ಟು 12-13 ಸಿನಿಮಾ ರಿಲೀಸ್ ಇದೆ. ಬೇರೆ ಲ್ಯಾಂಗ್ವೇಜ್ ಸೇರಿ ಕನ್ನಡದಲ್ಲಿ 8ರಿಂದ 9 ಸಿನಿಮಾ ಇದೆ. ಎಷ್ಟು ಸಿನಿಮಾಗಳು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಂದಿದ್ದ ಸಿನಿಮಾಗಳಲ್ಲಿ ಏನು ಕ್ವಾಲಿಟಿ ಇರುತ್ತೆ, ಆಮೇಲೆ ಎಂಟರ್ಟೈನ್ಮೆಂಟ್ ಪಾಯಿಂಟ್ ಅಂತ ಬಂದಾಗ ಅದನ್ನು ಜನಗಳಿಗೆ ರೀಚ್ ಮಾಡಿಸೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಮೋಷನ್ಸ್ ಮಾಡಬೇಕಾಗತ್ತೆ, ಪಬ್ಲಿಸಿಟಿ ಮಾಡಬೇಕಾಗತ್ತೆ ಅನ್ನೋದು ಒಬ್ಬ ವಿತರಕನ ಕೆಲಸ ಆಗಿರುತ್ತೆ. ಸೊ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ಒಂದು ಅನುಭವದಲ್ಲಿ ಒಂದು 10 ಸಿನಿಮಾಗಳು ನೋಡಿರ್ತೀವಿ. ಜಡ್ಜ್ಮೆಂಟ್ ಮಾಡೋಕ್ಕೆ ನಮ್ಮ ಕೈಲಿ ಏನೂ ಇರೋದಿಲ್ಲ. ಪ್ರತಿ ಸಿನಿಮಾನು ಅದು ಹೇಗೆ ಇದ್ರು ಸಿನಿಮಾ ಸಿನಿಮಾ ನಮಗೆ ದಳ ಮುಗಿಸೋದಷ್ಟೇ ಡಿಸ್ಟ್ರಿಬ್ಯೂಟರ್ ಕೆಲಸ. ಹಾಗಾಗಿ ಇದರಲ್ಲಿ ಒಂದು ಎಕ್ಸ್ಟ್ರಾ ಏನು ಅಂದ್ರೆ ಒಂದು ಪ್ರೀತಿಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ. ಎಲ್ಲ ಸಿನಿಮಾ ಪ್ರೀತಿಯಿಂದ ಮಾಡ್ತೀವಿ. ಸ್ವಲ್ಪ ಒಂದು ಎಕ್ಸ್ಟ್ರಾ, ಯಾಕೆಂದ್ರೆ ಸ್ನೇಹಿತರು ಅವರು ದೇವನಲ್ಲೇ ಹೇಳಿದ್ದು ಒಂದೇ ಮಾತು, ಅಣ್ಣ ನೀವೇ ಮಾಡ್ಕೊಡ್ಬೇಕು ಅಂತಂದ್ರು. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದಾರೆ. ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಾನು ಸಿನಿಮಾ ತೋರಿಸಿದ್ರು ನನಗೆ, ನೋಡಿದೆ. ನಾನು ಕಂಟೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡಿದೆ. ನಾನು ಸಿನಿಮಾದಲ್ಲಿ ಸಾಂಗ್ಸ್ ಒಂದು 3-4 ಸಾಂಗ್ಸ್ ಇದೆ, ಚೆನ್ನಾಗಿದೆ ಸಾಂಗ್ಸು. ಆಮೇಲೆ ಇವ್ರದ್ದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ವೈಸ್ ಸೀರಿಯಸ್ ಆಗಿದ್ದು ಕಾಮಿಡಿ ಮಾಡಿಬಿಡ್ತಾರೆ. ಇವರು ಕಿರುತೆರೆಯಿಂದ ಬಂದವರು, ಇವ್ರದೇ ಆದಂತ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ಗಳಿದ್ದಾರೆ. ಮೊನ್ನೆ ನಾವು ಪೋಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ ಗವಿಪುರಂ ಗುಟ್ಟಳ್ಳಿ ದೇವಸ್ಥಾನದಿಂದ. ಅವ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ರು, ಮಾಡೋಣ ಅಂತ ಮಾಡಿದ್ವಿ. ನಾನು ನೋಡ್ತಾ ಇದ್ದೆ, ಲೇಡೀಸ್ಗಳು ಜಾಸ್ತಿ ಬಂದು ಇವ್ರನ್ನ ಮಾತಾಡಿಸೋರು. ಖುಷಿ ಆಯ್ತು ನಮ್ಗೆ. ಅವಾಗ್ಲೇ ಅವರು ಮನೆಯೆಲ್ಲನೂ ರೀಚ್ ಆದವರು. ಹಾಗಾಗಿ ಫೇಸ್ ರೀಚ್ ಆಗಿದೆ. ಆಮೇಲೆ ಒಂದು ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ ನಾವು. ಅದ್ರದ್ದು ರಿಲೇಟೆಡ್ ಆಗಿ ಎಲ್ಲ ಪೋಸ್ಟ್ ಪಬ್ಲಿಸಿಟಿ ಪ್ರತಿಯೊಂದು ಡಿಸ್ಪ್ಯಾಚ್ ಆಗಿದೆ. 29ಕ್ಕೆ ರಿಲೀಸ್ ಮಾಡ್ತಾ ಇದೀವಿ ಬ್ರದರ್. ಎಸ್ ಸರ್. ಇನ್ನು ಸಾಹಸ ನಿರ್ದೇಶಕರು ಇವ್ರ ಬಗ್ಗೆ ನಾವು ಹೇಳಂಗೆ ಇಲ್ಲ. ಗೌರವ್ ವೆಂಕಟೇಶ್ ಅಂದ್ರೆ ನಮ್ಗೆ ಸಾಕಷ್ಟು ಸನ್ನಿವೇಶಗಳು ನಮ್ ಕಣ್ಮುಂದೆ ಬರುತ್ತೆ ಸರ್. ನೀವು ಎಷ್ಟೋ ಜನನ ಹೀರೋ ಮಾಡಿದವ್ರು ನೀವು. ಈ ಸಿನಿಮಾದಲ್ಲಿ ಯಾವ ರೀತಿ ನಿಮ್ಮ ಆಕ್ಷನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನಾನು ಹೇಳ್ಬೇಕಂದ್ರೆ ಮುನಿಯವರು ನನಗೆ ತುಂಬ ಹಳೆಯ ಪರಿಚಯ, ಅಂದರೆ ಸ್ನೇಹಿತರು. ತುಂಬ ನನಗೆ ಅಂದರೆ ತುಂಬ ಅಚ್ಚುಮೆಚ್ಚಿನ ಪ್ರೀತಿಯ ಗೆಳೆಯ, ಅದೊಂದು ಹೇಳ್ತೀನಿ. ಮತ್ತೊಂದು ವಿಷಯ ಏನಂದರೆ ಅವರು ಇದಕ್ಕೆ ಬಿಗಿನ ಸಿನಿಮಾ ಮಾಡಿದ್ರು, ಕೊಡೆ ಮುರುಘಾ ಅಂತ. ಸಿನಿಮಾ ನಾನು ಮಾಡಿಲ್ಲ, ಸಿನಿಮಾ ನೋಡಿದೆ ನಾನು. ಬಟ್ ಅವ್ರು ತುಂಬ ನೀಟಾಗಿ ಮಾಡಿದ್ರು ಸಿನಿಮಾನ. ಬಟ್ ಅನ್ಎಕ್ಸ್ಪೆಕ್ಟೆಡ್ ರಿಲೀಸ್ ರಾಂಗು ಏನಂತ ಗೊತ್ತಿಲ್ಲ. ಬಟ್ ಸಿನಿಮಾ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸಿನಿಮಾ ನೋಡಿದ್ರು ಏನಪ್ಪ ಈ ಥರ ಮಾಡಿದ್ರೆ ಇವರು ಅನ್ನೋ ಥರ ಇತ್ತು. ಸೊ ಅದಾದಮೇಲೆ ನೋಡಿದೆ. ನೋಡಾದ್ಮೇಲೆ ಮತ್ತೆ ಇವರು ಮತ್ತು ನಾನು ಅವಾಗ ಮೀಟ್ ಆಗ್ತಾ ಇರ್ತೀವಿ. ನಾನು ಸಿನಿಮಾಗೆ ಅಂತ ಅಂತಿಲ್ಲ, ಯಾವುದು ಪ್ರತಿ ವಿಷಯ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತೀವಿ. ಹೇಗಿದ್ರೆ ಮತ್ತೆ ಏನು ಸಿನಿಮಾಗೆ ಅಂತಲೇ ಕೆಲವರು ಇರ್ತಾರೆ ಗೊತ್ತಾ, ಸಿನಿಮಾ ಬಂದಾಗಲೇ ಫೋನ್ ಮಾಡ್ತಾರೆ, ಸರ್ ಶೂಟಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ಸರ್. ನಮ್ದು ಹಂಗಿಲ್ಲ. ನಮ್ಮದು ಸಿನಿಮಾ ಇರಲಿ ಇಲ್ಲದೆ ಹೋಗಲಿ ಬೇರೆ ಚರ್ಚೆಗಳು ಮಾಡ್ತಾ ಇರ್ತೀವಿ. ಅದು ಎಲ್ಲಿ ಏನು ಹೆಂಗೆ ಯಾವ್ದು ಇರ್ತೀವಿ ಅಂತ ನಾರ್ಮಲ್ ನಡೀತಾ ಇರುತ್ತೆ. ಒಂದು ಸ್ವಲ್ಪ ಫೋನ್ ಬಂತು ನನಗೆ, ಮಟ ಸಿನಿಮಾ ಮಾಡ್ತಾಯಿದ್ದೀನಿ ಅದು. ಆಲ್ರೆಡಿ ನಾನು ಕೊಡೆ ಮುರುಘಾ ಮಾಡಿದಲ್ಲ, ಕೊಡೆ ಮುರುಘಾ ಮುಗೀತಲ್ಲ. ಇಲ್ಲ ಇನ್ನೊಂದು ಮುರುಘಾ ಸನ್ ಆಫ್ ಕಾನೂನು ಚೆನ್ನಾಗಿ ಟೈಟ್ಲು ಒಂಥರ ಡಿಫ್ರೆಂಟ್ ಆಗಿತ್ತು. ನಾನು ತುಂಬ ಚೆನ್ನಾಗಿದೆ ಟೈಟ್ಲು ಅಂದೆ. ನೀವು ಫೈಟ್ ಮಾಡ್ಕೊಳ್ಬೇಕು ನನಗೆ. ಅಂದರೆ ಯಾರು ಆರ್ಟಿಸ್ಟು ಯಾರು ಫೈಟ್ ಮಾಡಿಸ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಒಂದು ಫೈಟ್ ಮಾಡಿಬಿಟ್ಟು ಫಸ್ಟ್ ಮಾಡೋಣ ಅದಕ್ಕೆ ಮಾಡೋದು. ಫಸ್ಟ್ ಪೂಜೆ ದಿವಸನೇ ನಾವು ಒಂದು ಆ್ಯಕ್ಷನ್ ಮಾಡಿದ್ವಿ. ಸೊ ಆ್ಯಕ್ಷನ್ ಒಂದು ಓಪನಿಂಗ್ ಡೇ ಅಷ್ಟೇ ತುಂಬ ನೀಟಾಗಿ ಮದುವೆಗಳು ಗಲಾಟೆ ನಡೆಯುತ್ತಾರೆ. ಸೊ ಫೀಲ್ ಮಾಡಿದ್ರೆ ಅದು ಇವ್ರನ್ನು ಚೆನ್ನಾಗಿ ಫಸ್ಟ್ ಟೈಮ್ ಅಂದರೆ ನಾನು ಮಾಡ್ತೀನಿ. ಫಸ್ಟ್ ಟೈಮ್ ನನ್ನ ಜೊತೆ ಗ್ಯಾಂಗ್ ಅವಾಗ ಹೇಳಿದ್ರು ಪಾಪ ಅವರು, ನಾನು ಗ್ಯಾಂಗ್ ಆರ್ಟಿಸ್ಟ್ ಗುಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಬಂದು ಇಂಡಿಪೆಂಡೆಂಟ್ ಅಲ್ವಾ. ಸೊ ಇಂಡಿಪೆಂಡೆಂಟ್ ಆಗ ಅದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದಕ್ಕೂ ಮಾಡೋಕೆ ಇಲ್ಲಿ ಮಾಡೋಕ್ಕೂ ಸ್ವಲ್ಪ ಡಿಫ್ರೆನ್ಸ್. ನಾನು ಫಸ್ಟ್ ಟೈಮ್ ನೋಡಿದೆ. ಇವರು ಬಾಡಿ ಲ್ಯಾಂಗ್ವೇಜ್ ನೋಡ್ಕೊಂಡು ನಾನು ಇವ್ರು ಹಿಂಗೆ ಮಾಡಿದ್ರೆ ಸಿನಿಮಾ ನಮ್ಮ ಸ್ಟೈಲಲ್ಲಿ ನಾವು ಬುಡ್ಸ್ಲಿ ಜಾಕೆಟ್ ಅಂತ ಮಾಡಿದ್ರೆ
ವರ್ಕೌಟ್ ಆಗಲ್ಲ ವರ್ಕೌಟ್ ಆಗಲ್ಲ ಜನ ಒಪ್ಪಲ್ಲ ಇರೋದು ಹೇಳ್ಬಿಡ್ತಾರೆ ಜನ ಒಪ್ಪೋ ಥರ ಮಾಡ್ಬೇಕು ನಾವು ಜನ ಒಪ್ಪದಿದ್ದಂಗೆ ಮಾಡ್ತದೆ ಅಂತಂದ್ರೆ ಏನೇ ಅವನು ಈ ಥರ ಫೈಟ್ ಮಾಡ್ತಾನ ಯಾಕಂದ್ರೆ ನಾನು ಕ್ಯಾಸುವಲ್ ಆಗಿ ಎಲ್ಲ ಕಡೆ ನೋಡ್ತಾ ಇರ್ತೀನಿ ಸೊ ಈ ಥರ ಟಾಕ್ಗಳು ಕೇಳಿರ್ತೀವಿ ನಾವು ಹೀರೋ ನೋಡೋಕ್ಕೆ ಸಣ್ಣಕ್ಕಿರ್ತಾನೆ ನೋಡ್ರೆ ಜಾಕಿ ಚೇನ್ ಬೂಟ್ಲಿದ್ದು ಹೊಡೆದ ಕತೆಗೆ ಸಂಬಂಧ ಇರಕ್ಕಿಲ್ಲ ನಡೆ ಅದು ಫೈಟ್ ಇದೆ ನೋಡಿ ಒಳ್ಳೆ ಅಂತಾರೆ ಅದಕ್ಕೆ ನಾವು ಅದೆಲ್ಲ ಥಿಂಕ್ ಮಾಡ್ತೀನಿ ನಾವು ಒಂದು ಸಿನಿಮಾ ಮಾಡುವಾಗ ಆ ಕತೆಗೆ ಏನು ಉಪಯೋಗ ಆಗುತ್ತೆ ಇವ್ರು ಯಾವ ಥರ ಮಾಡೋದು ಚೆನ್ನಾಗಿರುತ್ತೆ ಅನ್ನೋ ಒಂದು ಡಿಸ್ಕಷನ್ ಮಾಡಿ ಸೊ ಮಾಡಿದ್ವಿ ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಸೊ ಓಕೆ ಚೆನ್ನಾಗಿ ಮಾಡಿದ್ರು ಇದಕ್ಕೆ ಒಂದು ಸ್ವಲ್ಪ ಒಂದು ಮಾಸ್ಟರ್ ಫೈಟ್ರ್ ಕ್ಯಾರೆಕ್ಟರ್ ಮಾಡಬೇಕು ಅಂದರು ನಾನು ಫೈಟ್ರ್ ಕ್ಯಾರೆಕ್ಟರ್ ಸರಿ ಇರಲಿ ಮಾಡೋಣ ಸೊ ನನಗೆ ಒಂದು ಶೇಖ್ ರಾಜ ಸೊ ಅದನ್ನ ಹೆಂಗಿರುತ್ತೆ ಅಂದರೆ ಡೈಲಾಗ್ ಮಾತಾಡ್ಬೋದು ಕ್ಯಾಜುವಲ್ ಡೈಲಾಗ್ ಶೇಕ್ ಮಾಡ್ಕೊಂಡು ಡೈಲಾಗ್ ಮಾತಾಡ್ಬೋದು ಮತ್ತೆ ಏನಾದ್ರು ಶೇಕ್ ಮಾಡ್ಕೊಂಡು ಕಾಮಿಡಿ ಮಾಡ್ಬೋದು ಬಟ್ ಫೈಟ್ ಮಾಡೋದು ಕಷ್ಟ ಇದೆ ಯಾಕಂದ್ರೆ ಕಾಲು ಎತ್ಬೇಕು ಶೇಕ್ ಮಾಡ್ಕೊಂಡು ಎತ್ಬೇಕು ಕಾಲು ಕೈ ಹಿಡ್ಬೇಕು ಕೈ ಶೇಕ್ ಮಾಡೋ ಕೈ ಹಿಡಿಬೇಕು ಸೊ ಇದು ಈ ಕ್ಯಾರೆಕ್ಟರ್ ಹಂಗೆ ಸೊ ಅದು ನಾವು ನಮ್ಮ ಮಾಸ್ಟರ್ ಮಂಜು ಮಾಸ್ಟರ್ ಕಂಪೋಸ್ ಮಾಡೋದು ನನಗೆ ಅವರು ಸೊ ನಾನು ಅದು ಮಾಡಿದೆ ಇಬ್ಬರು ಮಾಸ್ಟರ್ಗಳು ಇಲ್ಲಿ ಸೊ ಅದು ನನಗೆ ಗೊತ್ತಿಲ್ಲ ಅಲ್ಲಿ ಮಾಸ್ಟರ್ ಬಂದ್ರೆ ಗೊತ್ತಿಲ್ಲ ನನಗೆ ಸೊ ನೈಸನ ಕ್ಯಾರೆಕ್ಟರ್ ಇರೋದು ಕ್ಯಾರೆಕ್ಟರ್ ಸೊ ಅದು ಹಿಂಗಾದ್ರೆ ಓಕೆ ನನಗೆ ನಾನು ಗೊತ್ತಿದ್ದೇನೋ ಕ್ಯಾರೆಕ್ಟರ್ಗೆ ನಾನೇನು ಅವ್ರಿಗೋಸ್ಕರ ಮಾಡ್ತಿಲ್ಲ ಸಿನಿಮಾ ನೀನು ಕರೆದಿದ್ದೆ ನಿನ್ಗೋಸ್ಕರ ಮಾಡಿದೆ ಡೈರೆಕ್ಟರ್ ಕರೆದು ಮಾಡಿದ್ರು ಮಾಡ್ತಾ ಇರಲಿಲ್ಲ ನಿಜ ಮಾಡ್ತಾ ಇರಲಿಲ್ಲ ಓಪನ್ ಆಗಿ ಹೇಳ್ತೀನಿ ನಾನು ನಿಜ ಮಾಡ್ತಾ ಇಲ್ಲ ಸರ್ ಇದು ಹೆಂಗಿದೆ ಅಂದ್ರೆ ಇಬ್ರು ತುಂಬಾ ಪ್ರಸಿದ್ಧವಾದ ಫೈಟ್ ಮಾಸ್ಟರ್ ಇಲ್ಲಿ ಮಾಸ್ಟರ್ಗೆ ಇಲ್ಲಿ ಮಾಸ್ಟರ್ ಇಲ್ಲಿ ಹೇಳ್ಕೊಡೋದು ಇದೆಯಲ್ಲ ಅದು ಹೇಗಿತ್ತು ಸರ್ ಅದು ನಿಮ್ಗೆ ಆ ಕ್ಷಣಕ್ಕೆ ಹೇಗೆ ಅನಿಸ್ತಿತ್ತು ಅಂತ ನನಗೆ ಯಾಕೆ ನಾವು ಮಾಸ್ಟರ್ ಕಾಂಬಿನೇಷನ್ ಮಾಡಿಲ್ಲ ಅಂದ್ರೂ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀರಿ ಸೊ ಅವರು ವಿನೋದ್ ಆಳು ಫೈಟ್ ಮಾಡ್ತೀರಾ ನಾನು ಚಾಂಡಲ್ಸ್ ಫೈಟ್ ಮಾಡ್ತಿದ್ದೆ ಒಂದೇ ಸಿನಿಮಾದಲ್ಲಿ ಆನಂದ್ ಪೀರಾ ಸಿನಿಮಾ ಇರ್ಬೋದು ಆಮೇಲೆ ತುಂಬಾ ಸಿನಿಮಾಗಳಲ್ಲಿ ಒಂದಿಲ್ಲ ಅಂದ್ರೂ ಒಂದು 15-20 ಸಿನಿಮಾ ಕಾಂಬಿನೇಷನ್ ಮಾಡಿದ್ದೀವಿ ಅವ್ರ ಕಡೆ ಶೂಟ್ ನಾನು ಕಡೆ ಶೂಟ್ ಮಾಡ್ತಿದ್ದೆ ಕಾಂಬಿನೇಷನ್ ಆಗಿ ಈ ತರ ಬಂದಿದ್ದು ಫಸ್ಟ್ ಟೈಮ್ ನಾನು ಮಾಡಿದ್ದೆ ಫಸ್ಟ್ ಟೈಮ್ ಸೊ ಅವ್ರು ನನಗೆ ಮಾಡಿದ್ದು ನಾನು ಅವ್ರಿಗೆ ಮಾಡಿದ್ದೆ ನಾನು ಕಂಪೋಸ್ ಮಾಡಿದ್ದೆ ಬಟ್ ಕ್ಲೈಮ್ಯಾಕ್ಸ್ ನಾನು ಅವ್ರಿಗೆ ಕಂಪೋಸ್ ಮಾಡಿದೆ ಸೂಪರ್ ಸೊ ಇದು ಒಂದು ಡಿಫ್ರೆಂಟ್ ಇದು ಯಾಕಂದ್ರೆ ಒಂದೇ ಪಿಕ್ಚರ್ ಎರಡೆರಡು ಫೈಟ್ ಮಾಡ್ಕೊಂಡು ಈ ತರ ಮಾಡೋದು ಎಲ್ಲೋ ರೇರ್ ತುಂಬಾ ರೇರ್ ಸರ್ ಕೆಲವರು ಮಾಡ್ತಾರೆ ನಾನು ಆರ್ಟಿಸ್ಟ್ ಆಗಿದ್ರು ಫೈಟ್ ಮಾಸ್ಟರ್ ಮಾಡಿರಲ್ಲ ಬರೀ ಆರ್ಟಿಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಇದು ಬೇರೆ ಇರುತ್ತೆ ಬಟ್ ಇದು ಹಂಗಿಲ್ಲ ವಿತ್ ಕ್ಯಾರೆಕ್ಟರ್ ಫೈಟ್ ಮಾಸ್ಟರ್ ಸೊ ಈಗಿದ್ದಾಗ ನಾನು ಅದು ಮಾಡಿದೆ ಅವಾಗ ನಾನು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು ನನಗೂ ಅವತ್ತು ಎಲ್ಲ ಒಂದು ದಿವಸ ಮಾಡಿ ಒಂದ್ಸಲ ಎಷ್ಟು ತೊಗೊಂಡೆ ಬಿಡಿ ಮಾಡಿ ಶೇಕ್ ಮಾಡಿ ಹಿಂಗೆ ಶೇಕ್ ಮಾಡಿ ಈ ಶೋಲ್ಡ್ರಲ್ಲೇ ಪೇಜ್ ಬಂದ್ಬಿಡಿ ಫುಲ್ ಬಾಡಿ ಬೆಳಗ್ಗೆಯಿಂದ ಶಾರ್ಟ್ ತೆಗೆದು ಕೂತ್ಕೊಂಡು ರಿಲ್ಯಾಕ್ಸ್ ಆದ್ರೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಇರ್ಬೋದು ಅಷ್ಟೇ ತರ ಹೇಗೇನು ಸೊ ಈ ಥರ ಯೂನಿಟ್ ಬಂದ್ಬಿಟ್ಟು ತುಂಬ ರಿಸ್ಕ್ ತುಂಬ ನನಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟ್ರು ನಾನು ಡ್ರೆಸ್ಸು ಹಂಗೆ ಹಾಕಿದ್ದೆ ನಾನು ಗೆಟಪ್ ಹಂಗೆ ಇತ್ತು ಸೊ ಅದು ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ಬಟ್ ಸಿನಿಮಾ ಸಕ್ಸಸ್ ಆದಾಗ ಎಲ್ಲರಿಗೂ ಒಂದು ಲೈಫ್ ಇರುತ್ತೆ ಸೂಪರ್ ಸಕ್ಸಸ್ ಆದರೆ 100% ಸಕ್ಸಸ್ಸೇ ಜನ ಬಂದು ನಮ್ಮನ್ನು ಸಕ್ಸಸ್ ಮಾಡಿದಾಗ ನಾವು ಸಕ್ಸಸ್ ಆಗೋದು ನಾನೇ ಸಕ್ಸಸ್ ಅಂತ ಹೇಳೋದು ರಾಂಗ್ ನಾವು ಸಕ್ಸಸ್ ರಾಂಗ್ ನಮ್ಮನ್ನ ಜನ ಬಂದು ಎಕ್ಸ್ಪೆಕ್ಟ್ ಮಾಡಿ ಸೂಪರ್ ಅಂದ್ರೆ ಸೂಪರ್ ಎಲ್ಲರೂ ಸೂಪರ್ ಸ್ಟಾರ್ ಎಲ್ಲರೂ ಸೂಪರ್ ಹೌದು ಏನಕ್ಕೆ ಎಕ್ಸಾಂಪಲ್ ಹೇಳ್ತಂದ್ರೆ ಚೈತ್ರ ಪ್ರೇಮಾಂಜಲಿ ಈ ಸಿನಿಮಾ ಹಂಸಲೇಖ ಅವರು ಆಲ್ಮೋಸ್ಟ್ ತುಂಬಾ ಬಟ್ ಗ್ರೇಟು ಆ ಟೈಮ್ನ ಸ್ವಲ್ಪ ಕಮ್ಮಿ ಆದ್ರೆ ಬೇರೆ ಬೇರೆ ಮ್ಯೂಸಿಕ್ ಗುರುಕಿರಣ್ ಅಂತ ಅವ್ರಿಗೆ ಒಂದು ಸ್ವಲ್ಪ ಬಂದಾಗ ಇವು ಸ್ವಲ್ಪ ಕಡಿಮೆ ಆದಾಗ ನಾವು ಆ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ ಸಿನಿಮಾ ಫೈಟು ಕಂಪೋಸಿಂಗ್ ಮಾಡಿದ್ದು ಮಂಜು ಮಾಸ್ಟ್ರು ಸೊ ನಾನು ಅವ್ರ ಜೊತೆ ವರ್ಕಿಂಗ್ ನಾನು ಕೋಚ್ ಕೊಟ್ಟಿದ್ದೆ ನಮಗೆ ಅವಾಗೆಲ್ಲ ಜನ ನೋಡಿ ಇವು ನೀರು ಅದು ಅಜಯ್ ವಿಜಯ್ ಅಂತ ಸಿಂಬಲ್ ಒಳ್ಳೆ ನೀವು ಸೊ ಇಟ್ಸ್ ಅಷ್ಟರ್ ಫ್ಲಾಪು ದುಡ್ಡು ಇಲ್ಲ ಹೇಳ್ತಿದ್ದ ಡೈರೆಕ್ಟರ್ ಪಾಪ ಈ ಸಿನಿಮಾ ಎಸ್ತಾಂಡವ್ರು ಮಾಡುವಾಗ ಎಲ್ಲರೂ ಇದಂತ ಇವನು ಹೀರೋನ ಇವನು ಫೈಟ್ ಮಾಡ್ತಾನ ಅಂದರೆ ನನ್ನ ಅದು ಅನಿಸಿಕೆ ಇವನು ಫೈಟ್ ಮಾಡ್ತಾನ ಹಂಗಂದಿದ್ದು ಜನಕ್ಕೆಲ್ಲ ಏನೋ ಇದು ಟೆನ್ಷನ್ ನೋಡಿ ಈಗ ಆಡಿದ್ದು ಪಿಕ್ಚರ್ ಇದು ಇಲ್ಲಿ ಫುಲ್ ಟೆನ್ಷನ್ ಇದ್ದಿದ್ದು ಏನು ಗೊತ್ತಾ ಏನಪ್ಪ ಪಿಕ್ಚರ್ ಅವಾಗ ಟೆನ್ಷನ್ ಇರ್ತಾ ಇರಲಿಲ್ಲ ಅವಾಗ ಈಗ ಟೆನ್ಷನ್ ಏನಕ್ಕೆ ಅಂದರೆ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳ್ದಂಗೆ ಒಂದೆರಡು ಸಿನಿಮಾ ಆದರೆ ಟೆನ್ಷನ್ಗಳಿರಲ್ಲ ಬಿಡೋ ಈ ಸಿನಿಮಾ ನೋಡಿದ್ರೆ ಈ ಸಿನಿಮಾ ನೋಡ್ತಾನೆ 10 ಸಿನಿಮಾ ಬಂದರೆ ಯಾವ ಸಿನಿಮಾ ನೋಡ್ತಾರೆ ಜನ ಇದಿದೆ ಸೊ ಇದ್ರಲ್ಲಿ ಏನಾಯ್ತು ಅಂದರೆ ಅವಾಗ ಪಿಕ್ಚರ್ ರಿಲೀಸ್ ಆಯಿತು ಚೈತ್ರ ಪ್ರೇಮಾಂಜಲಿ
ಕಿತ್ಕೊಂಡು ಹೋಯ್ತು ಸಿನಿಮಾ. ಕಿತ್ಕೊಂಡು ಹೆಂಗೋಯ್ತು ಅಂದರೆ ಒಂದು ಲೆವೆಲಲ್ಲಿ ಕಿತ್ಕೊಂಡು ಹೋಗ್ಬಿಡ್ತು. ಟಿಕೆಟ್ ಸಿಗ್ದಿರ ಬ್ಲಾಕ್ ಟಿಕೆಟ್ಗಳು ತಗೊಂಡು. ಬಟ್ ಆ ಜನ ಎಕ್ಸ್ಪೆಕ್ಟ್ ಮಾಡಿಬಿಟ್ರು ಹೀರೋನ. ಹಂಗೆ ನಮ್ಮ ಮುನಿನೂ ಮಾಡಿದ್ದಾರೆ, ತುಂಬ ನೀಟಾಗಿ ಚೆನ್ನಾಗಿ ಮಾಡೋರೆ. ಕಾಮಿಡಿ ಆ್ಯಕ್ಷನ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಮನಸ್ಸಲ್ಲಿ 100% ಇದೆ. ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದರೆ ನಮ್ಮ BC ಪಾಟೀಲ್ ತಗೊಳ್ಳಿ, ಬೇರೆ ಏನು ಬೇಡ. ಈಗ ಪಾಟೀಲ್ ಸರ್ನ ಹೀರೋ ಮಾಡಿದಾಗ ಅವ್ರಿಗೆ ಒಂದು 40 to 45 ಇರಬೇಕು ಅಂದ್ಕೊಳ್ಳಿ. ಆ ಸಿನಿಮಾ ಒಳಗೆ ನಂಗೆ ತುಂಬ ಜನ ಬೈದಿದ್ದಾರೆ. ನಾನು ಫಸ್ಟ್ ಪಿಕ್ಚರ್ ಫೈಟ್ ಮಾಸ್ಟ್ರು, ಅದಕ್ಕೆ ಗೌರವ ವೆಂಕಟೇಶ್ ಅಂತ ಹೆಸರು ಬಂದಿದ್ದು. ನಂಗೆ ತುಂಬ ಜನ ಬೈದರು, ಅವ್ರಿಗೆ ಅವ್ರು ಏನೇ ಅವ್ರಿಗೆ ಫೈಟ್ ಮಾಡ್ತಾನೆ, ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಈ ಥರ ನನ್ನ ತುಂಬ ಗೇಲಿ ಮಾಡಿದ್ರು. ನಂಗೆ ಅವಮಾನವಾಗಿದೆ ಆ ಸಂದರ್ಭದಲ್ಲಿ, ಸನ್ಮಾನವೂ ಆಗಿದೆ ಸಿನಿಮಾ ಗೆದ್ಮೇಲೆ. ಹಂಗೆ ಇವತ್ತು ಮುನಿಯವರು ತುಂಬ ಕಷ್ಟಪಟ್ಟರು. ನಾನು ಜೊತೆಲಿ ಇದ್ದೀನಿ. ಸಿನಿಮಾ ಏನೇನು ಕೆಲಸ ನಡೀತಾರೋ ಅಪ್ಡೇಟ್ ಮಾಡ್ತಾ ಇರ್ತಾರೆ, ನಾನು ಹೋಗ್ತಾ ಇರ್ತೀನಿ. ಮತ್ತು ತುಂಬ ನೀಟಾಗಿ ಬಟ್ ಈಗ ನಿರ್ದೇಶಕರು ಬರಬೇಕು, ಅವ್ರು ಬಾಬು ಬ್ಯುಸಿಯಲ್ಲಿದ್ದಾರೆ. ಯಾಕಂದ್ರೆ ನಿರ್ಮಾಪ ಹೆಂಗಾರು ಹಾಳಾಗೋಗ್ಬಿಡ್ಲಿ, ನಾನು ಚೆನ್ನಾಗಿರ್ಬೇಕು ಅಂತಾರೆ. ಹಂಗಿರ್ಬಾರ್ದು. ನಿರ್ಮಾಪಕ ಚೆನ್ನಾಗಿದ್ದಾನೆ, ನಾವು ಚೆನ್ನಾಗಿರೋದು. ಈಗ ಅವರು ಬಂದು ನಮಗೆ ಕೆಲಸ ಕೊಟ್ಟರೆ ನಮ್ಮ ಮನೇಲಿ ಅಡುಗೆ ಎಲ್ಲನೂ ಬೇಯುತ್ತೆ. ಅವ್ರು ಬರ್ದರೆ ಹೆಂಗೆ ಬೇಯಲ್ಲ. ಅದನ್ನು ಯಾವತ್ತೂ ನಿರ್ಮಾಪಕರೇ ಅಣ್ಣವರು ಅನ್ನದಾತರು ಅಂತ ಹೇಳಿದ್ದೇನಕ್ಕೆ ಇದಕ್ಕೇನೆ. ಈಗ ನಮ್ಮನೆ ಇರೋಕ್ಕಿಲ್ಲ, ಈಗ ನೀನೇ ನಮ್ಮನೆ ಇರೋಕ್ಕಿಲ್ಲ, ಎಕ್ಸಾಮ್ ನಮ್ಮನೇಲಿ ಏನು ತಿನ್ನೋಕ್ಕಿರಕ್ಕಿಲ್ಲ. ಕೂತು ಯೋಚನೆ ಮಾಡ್ತಾ ಇರ್ತೀನಿ, ಏನಪ್ಪ ಮಾಡೋದು, ನಾಳೆ ಬೆಳಗ್ಗೆ ಇದ್ದೀನಿ. ಮೊನ್ನೆ 12 ಗಂಟೆಗೆ ಫೋನ್ ಮಾಡ್ತಾರೆ, ಮಾಸ್ಟರ್ ಬಂದ್ಬಿಡಿ ಅಂತ. ಸೊ ನಾವು ಅವತ್ತು ಹೋಗ್ತೀವಿ. ಅವತ್ತೇನು ಕೈ ಕೊಟ್ಟು ಕಳಿಸ್ತಾರೆ. ಏನು ₹1 ಕೋಟಿ ಕೊಟ್ಟು ಕಳಿಸಿರಲ್ಲ, ಅವತ್ತು ತಿನ್ನೋಕ್ಕೆ ಕೊಟ್ಟು ಕಳಿಸ್ತಾರ. ಅದು ತುಂಬುತ್ತಾ ನೆನ್ಸ್ಕೊಂತೀವ, ಅದಕ್ಕೆ ಅನ್ನದಾತ ಅಣ್ಣವರು ಎಂತ ಮಾತು. ಅದು 100% ಸತ್ಯನೇ ಅದು. ಯಾಕೆ ನಾನು ನೋಡ್ತಾ ಇರ್ತೀನಿ ಕೆಲವು ಕಡೆ ಎಲ್ಲ ನಮ್ಮ ಫೈಟರ್ಸ್ಗಳು ನೋಡ್ತಾ ಇರ್ತೀನಿ, ಆರ್ಟಿಸ್ಟ್ಗಳು ನೋಡ್ತಾ ಇರ್ತೀನಿ. ಅವ್ರ ಕಷ್ಟಗಳೆಲ್ಲ ನಮ್ಮ ಹತ್ರ ಕೆಲವೆಲ್ಲ ಶೇರ್ ಮಾಡ್ತಾರೆ. ಸೊ ನಾಳೆ ಹಿಂಗೆ ಸರ್ ಹೆಂಗೆ ಸರ್ ಅಂತ ಅವ್ರು ತುಂಬ ಸರ್ ಆ ಸಿನಿಮಾಗೆ ಹೋಗಿದೆ ಸರ್, ಏನು ಪ್ರೊಡ್ಯೂಸರ್ ಕೊಟ್ಟು ಸರ್, ₹1000 ಕೊಟ್ಟು ಸರ್, ಮನೇಲಿ ರೇಷನ್. ಯಾಕೆ ಅಂದರೆ ಎಲ್ಲರೂ ಕಷ್ಟ ಇರುತ್ತೆ. ಸಿನಿಮಾ ನಂಬ್ಕೊಂಡಿರೋದು ತುಂಬಾ ಕಷ್ಟನೇ. ಬಟ್ ಅದು ನಂಬ್ಕೊಂಡು ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನಮ್ಮ ಅನ್ನದಾತಗಳು ಇಲ್ಲ, ಮುನಿಕೃಷ್ಣ ಅವರು ಪ್ರೊಡ್ಯೂಸರ್, ನಿರ್ಮಾಪಕರು ಎಲ್ಲರೂ ಅನ್ನದಾತರೆ. ಮುನಿಕೃಷ್ಣ ಒಬ್ಬರೇ ಅನ್ನದಾತ ಅಂತ ಹೇಳ್ತಿಲ್ಲ, ನಿರ್ಮಾಪಕರು ಎಲ್ಲರೂ. ಈಗ ಇವ್ರು ಬಂದ್ರು ಇವರು ಅನ್ನದಾತರೆ, ಇನ್ನೊರು ಬಂದು ಅವರು ಅನ್ನದಾತರೆ. ಅನ್ನದಾತ ಇದ್ದಾಗ ನಾವು ಇರ್ತೀವಿ. ಸೊ ಆ ಥರ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಇರೋದು ಹೇಳ್ಬಿಡ್ತೀನಿ. ಅದು ಇದಕ್ಕಿಂತ ಸಿನಿಮಾ ಬಂದವರು ಒಂದು ಆರ್ಟಿಸ್ಟು. ಈ ಸಿನಿಮಾದಲ್ಲಿ ಆಲ್ ಇನ್ ಒನ್ ಅಂದ ತಕ್ಷಣ ಹೀರೋ ಪ್ರೊಡ್ಯೂಸರು ಹಂಗಿಲ್ಲ. ನಾನು ಸಿನಿಮಾ ಶೂಟ್ ಮಾಡೋದ್ರ ಜೊತೆಗೆ ನೋಡ್ತಾ ಇರ್ತಿಲ್ಲ. ಪೇಮೆಂಟ್ ಮಾಡ್ಬೇಕಾದ್ರೆ ಇವರೇನೆ, ಲೊಕೇಶನ್ ನೋಡ್ಬೇಕಾದ್ರೆ ಇವರೇನೆ, ಏನಾದ್ರು ತರಿಸ್ಬೇಕಾದ್ರೆ ಇವರೇನೆ, ಯಾರು ಬುಕ್ ಮಾಡ್ಬೇಕಾದ್ರೆ ಇವರೇನೆ, ಆಲ್ ಇನ್ ಒನ್. ಪಾಪ ಕಷ್ಟಪಟ್ಟಿದ್ದಾರೆ. ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ನಾನು ದೇವರಲ್ಲಿ ಚಾಮುಂಡೇಶ್ವರಲ್ಲಿ ಕೇಳ್ಕೊತೀನಿ. ಈ ಥರದವರು ಇನ್ನು 4-5 ಜನ ಬಂತು ಅಂದರೆ ಈ ಸಿನಿಮಾ ಗೆದ್ದರೆ ನಾಳೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಮುನಿ, ಇನ್ನೊಂದು ಸಿನಿಮಾ ಮಾಡೋಣ, ಇನ್ನೂ ಒಂದು 10 ಕುಟುಂಬಗಳು. ಸೊ ನನ್ನಿಂದ ಅಂತಂದ್ರೆ ಕುಟುಂಬಗಳು ಚೆನ್ನಾಗಿ ಇದ್ದಿರಲಿ, ಸ್ವಲ್ಪ ಹೊಟ್ಟೆಸ್ತರು ಇದ್ದಿರಲಿ. ಎಷ್ಟೋ ಜನ ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ಮಾಡಿಸಿದ್ದೀವಿ. ಏನಕ್ಕೆ ಈಗ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಕೆಲಸನೇ ಕೊಡ್ತಾ ಇಲ್ಲ, ಯಾರು ಅವಕಾಶಗಳು ತುಂಬ ಕಮ್ಮಿ ಇಲ್ಲ. ಏನಕ್ಕೆ ಅಂದರೆ ಯಾರು ಈಗ ಸರ್ ಕೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾರು ಅಂತ. ಅದ್ರ ಜೊತೆಗಿರೋ ಮ್ಯಾನೇಜರ್ಗಳು ಕೂಡ ಹೇಳಲ್ಲ. ಅವ್ರು ಯಾರಾದರೂ ದುಡ್ಡು ಬರುತ್ತೆ ಅಂತ ಅವ್ರಿಗೆ ಹೇಳ್ತಾರೆ. ತುಂಬ ನಮ್ಮ ಉಮೇಶ್ ಅಣ್ಣ ಇದ್ದಾರೆ ಸಿನಿಮಾದಲ್ಲಿ, ರಮೇಶ್ ಭಟ್ ಇದೆ, ತುಂಬ ಈಸ್ ಎ ಗ್ರೇಟ್ ಆರ್ಟಿಸ್ಟ್ಗಳು ಇವರೆಲ್ಲ. ಸೊ ಏನಕ್ಕೆ ಸಿನಿಮಾಗೆ ನೋಡೋರಿಗೆ ಎಲ್ಲ ಚೆನ್ನಾಗಿ ನಾವೆಲ್ಲರೂ ಹೊಸಬ್ರು ಹಾಕೊಂಡ್ಬಿಟ್ರೆ ಜನ ಥಿಯೇಟರ್ ಸಿನಿಮಾಗೆ ಬರಲ್ಲ. ಕೆಲವು ಹಾಕೊಂಡಾಗ ನಾವು ಹೊಸ ಜನ ಹಾಕೊಂಡಿದ್ದೀವಿ, ಹೊಸ ಜನಗಳು ಹಾಕ್ಕೊಂಡು ಹೊಸದಾಗಿ ಮಾಡ್ಬಿಡ್ತೀವಿ, ಜನ ಬಂದು ತುಂಬ್ಕೊಂಡ್ಬಿಡ್ತಾರೆ. ಇಲ್ಲ ಸರ್, ಸಿನಿಮಾ ನೋಡ್ಬೇಕಾದ್ರೆ ಜನಕ್ಕೆ ಏನು ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವೋ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಇವರೇ ಸಾರ್ ಹೇಳಿದ್ರು, ಡಿಸ್ಟ್ರಿಬ್ಯೂಟರ್ ಸರ್, ಈಗ ಕ್ವಾಲಿಟಿ, ಈಗ ಅಷ್ಟು ಸಿನಿಮಾದಲ್ಲಿ ಕ್ವಾಲಿಟಿ ಇರೋ ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾ ಜನ ನೋಡ್ತಾರೆ. ಎಕ್ಸಾಂಪಲ್ ಮುನಿ ಹೇಳಿದ್ರು, ಸೋ ಫ್ರಮ್ ಶೆಟ್ಟಿ. ಸೊ ಹಂಗೆ ಯಾರ್ದಲ್ಲಿ ಏನಂತ ಹೇಳೋಕ್ಕಾಗಲ್ಲ. ಕ್ವಾಲಿಟಿ ಚೆನ್ನಾಯ್ತಾ, ನಮ್ಗೆ ಇಷ್ಟ ಆಯ್ತಾ, ನಾನು ಇನ್ನೊಬ್ರಿಗೆ ಹೇಳಿದೆ ಸಾಕದ ಮಾಡೋರು ನೋಡೋದೇ ಅಂತೀವಿ ನಾವು. ಈಗ ಚೆನ್ನಾಗಿ ಏನೋ ಡಬ್ಬ ಥರ ಮಾಡೋದು ಅಂತೀವಿ. ಹಂಗೆ ಜನ ಈ ಸಿನಿಮಾ ನೋಡ್ತಾರೆ. ಫಸ್ಟ್ ಡೇನೇ ಗೊತ್ತಾಗುತ್ತೆ ಸಿನಿಮಾದು ಏನು ಅಂತ. ಫಸ್ಟ್ ಡೇ ಗೊತ್ತಾಗ್ಬಿಡ್ತು ಅಂದರೆ ಇನ್ನು ಒಂದು 100 ದಿವಸ ಇದ್ದಂಗೆ. 1 ಡೇ ಗೆದ್ದರೆ ಸಿನಿಮಾ 100 ಡೇಸ್ ಇದ್ದಂಗೆ.
ಈಗ ಈ ಪ್ರೆಸೆಂಟ್ ಹೇಳೋದು ನಾನು. ಹೌದು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿ ಒಂದು ಶೋ ಮಧ್ಯಾಹ್ನ ಮಾರ್ನಿಂಗ್ ಶೋ ಮುಗೀತು. ಎಕ್ಸ್ಟ್ರಾ ಸಿನಿಮಾ ಅಂದರೆ ಸಿನಿಮಾ 100 days ಲೆಕ್ಕ ಅದು 100%. ಎಸ್. ಅವಾಗ ನಾವು ಅಂತ ಇದ್ವಿ ಸಿನಿಮಾ ರಿಲೀಸ್ ಆಗಿ 25 ವಾರ 50 ವಾರ 100 days 90 3 ತಿಂಗಳು ಏನೇ ಸಿನಿಮಾ ಅಂತಿದ್ದೆ ಅವಾಗ. ಹಂಗಿಲ್ಲ. ಇವಾಗ ಎಲ್ಲಾನು ಬರೀ 2.5 ಅವರಲ್ಲಿ ಸಿನಿಮಾ ಕಥೆ ಹೇಳ್ಬಿಡ್ತಾರೆ. ಸಿನಿಮಾ ಚೆನ್ನಾಗಿಲ್ಲ. ಮುನಿ ಸರ್, ಒಂದ್ ಕಡೆ ನ್ಯಾಯದ ತೆಗ್ದು ಹಿಡಿದಿದ್ರಿ, ಒಂದ್ ಕಡೆ ಮೊಚ್ಚಿಡ್ದಿದ್ದೀರಿ. ಏನ್ ಸರ್ ಏನ್ ಹೇಳಕ್ ಕೊಟ್ಟಿದ್ದೀರಿ ಅಂತ? ಅದು ಮುರುಘಾ ಸಣ್ಣ ಕಾನೂನು ಅಂದ್ರೆ ಕಥೆಯಲ್ಲಿ ಬದಲಿ ಅಲ್ಲಿ ಮುರುಘಾನು ನನ್ನ ತಂದೆ, ಸಣ್ಣಪ್ಪ ಅಂದ್ರೆ ನಾನು. ನೀವು ಲಾಯರ್ ಓದಿರ್ತೀನಿ, LLB ಮಾಡ್ಕೊಂಡೇನೆ ಊರಲ್ಲಿ ಆಗುವ ಘಟನೆಗಳು ಮತ್ತೆ ನಮ್ಗೆ ಏನ್ ಅನ್ಯಾಯ ಆಗಿದೆ, ನಮ್ಮ ತಂದೆನ ಯಾರು ಸಾಯಿಸಿದ್ರು ಅವ್ರಿಗೆ ಕೊನೆಯಲ್ಲಿ ಮಚ್ಚೆತ್ಕೊಂಡ್ ಕುಸ್ತೀರಿ. ಕೊಚ್ಚೋದಿಲ್ಲ, ನ್ಯಾಯ ಕೊಡಿಸ್ತೀರಿ. ಅನ್ಯಾಯ ಆಗಿದೆ, ನ್ಯಾಯ ತಗೋತೀವಿ. ಓಕೆ, ಇಲ್ಲಿ ನ್ಯಾಯದ ಕೋರ್ಟ್ ತೊಡಿದಿರಿ ಸರ್. ಅದು ಅದು ಅಂದ್ರೆ ಅದ್ ಧರಿಸ್ಬೇಕಾದ್ರೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಈ ಲಾ ಪಾಯಿಂಟ್ಸ್ ಗಳೆಲ್ಲ ಯಾವ ತರ ಅಂದ್ರೆ ಯಾವ ತರ ಟ್ರೈನಿಂಗ್ ತಗೊಂಡ್ರ ಹೇಗೆ ಅಂತ ನೀವು? ಸರ್ ಕೋರ್ಟ್ ಒನ್ ಟೈಮ್ ಆಗ್ತೀನಿ ಅಷ್ಟೇ. ಓಕೆ. ಇನ್ನೊಂದು ಟೈಮ್ ಎಲ್ಲ ಮನೇಲಿ ಇರುತ್ತೆ ಕೋರ್ಟ್. ಏನ್ ಸರ್ ಮನೇಲಿ ಇರುತ್ತೆ. ಇಲ್ಲಿ ಕ್ರಿಮಿನಲ್ ಕೆಲ್ಸಕ್ಕೆ ಏನೇನಾಗ್ತಾ ಅದಕ್ಕೆ ಯಾವ ತರ ತಡೆ ಆಗ್ಬೇಕು, ಯಾವ ತರ ಪ್ಲಾನ್ ಮಾಡ್ಬೇಕು, ಆ ತರ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ ಸರ್, ಅಂದ್ರೆ ಸಿನಿಮಾದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರನ್ನ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದೀರಿ. ಯಾಕಂದ್ರೆ ಇತ್ತೀಚೆಗೆ ಸರ್ ವೆಂಕಟೇಶ್ ಸರ್ ಹೇಳ್ದಂಗೆನೆ ಇತ್ತೀಚೆಗೆ ಬರ್ತಕ್ಕಂಥ ಸಿನಿಮಾದಲ್ಲಿ ಎಲ್ಲರೂ ಆಲ್ಮೋಸ್ಟ್ 90% ಕೂಡ ಎಲ್ಲ ಹೊಸ ಮುಖಗಳೇ ಹಾಕೊಂಡಿರ್ತಾರೆ. ಸೊ ನಿಮ್ಮ ಸಿನಿಮಾದಲ್ಲಿ ನೀವೇ ಆಯ್ಕೆ ಮಾಡ್ಕೊಂಡಿದ್ದೆ ಅದು ಅಥವಾ ನಿರ್ದೇಶಕರ ಆಯ್ಕೆ ಆಗಿತ್ತ ಅಂತ? ಇದು ಇಲ್ಲ, ನಾನೇ ಆಯ್ಕೆ ಮಾಡಿದ್ದದು. ಯಾಕಂದ್ರೆ ಈಗ ಇರೋ ಇದ್ರಲ್ಲಿ ಅಂತ ಹಿರಿಯ ಕಲಾವಿದರನ್ನ ಕರ್ಕೊಂಡು ಬಂದು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಸೋದು ನನ್ನ ಪುಣ್ಯ. ಯಾಕೆ ಅಂದ್ರೆ ಕೆಲವರು ಬಿಟ್ಬಿಟ್ಟಿದ್ದಾರೆ ಅಂತ ಕಲಾವಿದರನ್ನೆಲ್ಲ ಮನೇಲಿ ಕೊಂಡಿಸಿದಾರೆ. ಅಂಥವ್ರಿಗೆ ಊಟ ಹಾಕಿದ್ರೆ ನನ್ನ ತಂದೆ ತಾಯಿಗೆ ಊಟ ಆಗ್ದಂಗೆ ನನ್ನ ಫೀಲ್. ಏನ್ ಹೇಳಿ, ಈಗ ಕೆಲವ್ರು ಬರ್ತಾರೆ, ಇಂಡಸ್ಟ್ರಿಗೆ ಬರ್ತಾರೆ, ಒಂದು 2-3 ಸಿನಿಮಾಗಳು ಮಾಡ್ತಾರೆ. ನಾನು ಅನ್ನೋದು ತುಂಬ ಬಂದ್ಬಿಟ್ಟಿದೆ ಈಗ ಒಂದು ಕೆಲವೊಂದು ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್ ಕುತ್ಕೊಂಡಿರ್ತಾರೆ. ನನ್ನ ಮಾಸ್ಟರ್ ಮುಂದೆ ಯಾವತ್ತೂ ಹಿಂಗೆ ಹಾಕಿಲ್ಲ ಕಾಲ್ ಮೇಲೆ ಕಾಲು. ಕೆಲವ್ರು ಬರ್ತಾರೆ, ಮಾಸ್ಟರ್ ಏನಂತ ಗೊತ್ತಿಲ್ಲ, ಮಾಸ್ಟರ್ ಹಿಂಗಂತ. ಆವಾಗ ನನಗೆ ಹೊಟ್ಟೆ ಚುಚ್ಚೂರು ಅನ್ನುತ್ತೆ. ಅವ್ರಿಗೂ ಏನಂತ, ನೀವು ಬಂದು ನನಗೆ ಹಿಂಗಂತ ಅವ್ರಿಗೂ. ಅದು ಯಾವಾಗ ನಾವು ಕಲೆ ತಾಯಿಗೆ, ನಮ್ಮ ಗುರುಗಳಿಗೆ ನಾವು ಯಾವತ್ತು ನಾವು ಮರ್ಯಾದೆ ಕೊಡ್ತೀರೋ ಆವತ್ತು ಕಲಾ ತಾಯಿ ಕೈ ಹಿಟ್ಟು ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಹಳಬ್ರನ್ನ ಯಾವತ್ತೂ ನಾನು ಇನ್ನು ಮುಂದಿನ ಸಿನಿಮಾಗಳು ಮಾಡೋದ್ರಲ್ಲೂ ನಾನು ಬಿಡಲ್ಲ. ನನ್ನ ಕರೆದು ನಾನು ಆಕ್ಟ್ ಮಾಡಿಸ್ತೇನೆ. ವೆಂಕಟೇಶ್ ಸರ್, ಇವಾಗ ಮುನಿ ಸರ್ ಹೇಳ್ದಂಗೆ ನಿಮ್ಮ ಕೊಡುಗೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳು ಮಾಡಿದಂಥವ್ರು ನೀವು. ಇತ್ತೀಚೆಗೆ ಯಾರೇ ಆಗಿರ್ಬೋದು, ಹಿನ್ನೆಲೆ ಗೊತ್ತಿರಲ್ಲ ಕೆಲವರಿಗೆ, ಬಂದ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಆ ಥರದೊಂದು ನಿಮ್ಮ ಮುಂದೆ ಸೀನ್ಗಳು ನೋಡಿದಾಗ ನಿಮ್ಗೆ ಬೇಜಾರಾಗುತ್ತಾ, ಸಿಟ್ಟು ಬರುತ್ತಾ ಅಂತ? ನಾನು ಬೈದೇ ಬಿಡ್ತೀನಿ, ಸಿಟ್ಟು ಬರುತ್ತೆ, ಬೈದ್ ಬಿಡ್ತೀನಿ. ಫಸ್ಟ್ ಏನಂದ್ರೆ ದೊಡ್ಡವರು ಬರತಿ ಕೊಡೋದು ಕಲ್ತ್ಕೊಳ್ತೀನಿ ಅಂತ ಓಪನ್ ಆಗಿ ಹೇಳ್ತೀನಿ. ಈಗ ನಾನೇ ಆಗಿ ನಾನು ತುಂಬ ದೊಡ್ಡ ಜೊತೆ ಕೆಲಸ ನಾನು ಮಾಡಿದ್ದೀನಿ. ಹೌದು. ಅವ್ರು ಹಿರಿಯರು, ಅವ್ರ ಕಾಲಿಗೆ ಬೀಳ್ತೀನಿ. ಏನಕ್ಕೆ ಅಂದರೆ ವಯಸ್ಸಲ್ಲಿ ದೊಡ್ಡವರು, ಅಣ್ಣ ಆಗಿರ್ಬೋದು, ನನ್ನ ತಂದೆ ಸಂಬಂಧ ಆಗಿರ್ಬೋದು, ಇಲ್ಲ ಏನೋ ನಮ್ಮ ಚಿಕ್ಕಪ್ಪನ ಸಂಬಂಧ ಆಗಿರ್ಬೋದು, ನಾನು ಅದನ್ನು ಗುರುಗಳು ಅಂತ ನಾನು ಇವತ್ತು ಈಗಲೂ ಈಗ ನಾನು ಮಂಜು ಭಾಷೆ ಹತ್ರನೂ ಹೋದಾಗ್ಲೂ ಅವರು ಇದು ಮಾಡೋವಾಗಲೂ ಅವ್ರು ಕಾಲಿಗೆ ಬೀಳ್ತೀನಿ. ಯಾವುದು ಡೈರೆಕ್ಟ್ ಸಾಯಿ ಪ್ರಕಾಶ್ ಸರ್, ಎಸ್ ನಾರಾಯಣ್ ಸರ್, ದೊಡ್ಡ ಭಾರ್ಗವ್ ಸರ್, ಇದೆಲ್ಲ ಸಿನಿಮಾಗಳು ಮಾಡಿದ್ದೀನಿ ನಾನು. ಹೌದು ಹೌದು. ಬಟ್ ಅಂದರೆ ಅವ್ರು ಆ ಸ್ಥಾನದಲ್ಲಿ ನಮಗೆ ಗುರುಗಳಿದ್ದಂಗೆ. ನಾನು ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಮಾಸ್ಟರ್ ಆಗಿರ್ಬೋದು, ಆದರೂ ಅದಕ್ಕಿಂತ ದೊಡ್ಡದು ಒಂದು ಆ ಏಜು, ಆ ರೆಸ್ಪೆಕ್ಟ್ ಇರುತ್ತಲ್ಲ, ಅದನ್ನ ಉಳಿಸ್ಕೊಂಡ್ಬರ್ಬೇಕು ಯಾವತ್ತು ನಾವು. ಇವತ್ತು ನಾನು ದೊಡ್ಡ ಸ್ಟಾರ್ ಅಂದ್ಬಿಡ್ತಾರೆ, ನಾಳೆ ಬಂದು ಮುನಿ ಮಾಸ್ಟರ್ ಏನೋ ಮುನಿ ಹೆಂಗಿದ್ಯೋ ರಾಂಗ್. ನಾವು ಮೊದಲಿಂದ ಹೆಂಗಿರ್ತೀವೋ ಅದೇ ಥರನೇ ನಾನು ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ ಹಂಗೆ ಇರಬೇಕು, ಚೇಂಜ್ ಆಗಬಾರ್ದು. ಯಾಕಂದರೆ ಹಿಂದಿಂದ ಯಾವತ್ತೂ ಮರೀಬಾರ್ದು. ನಾನು ಹೆಂಗೆ ಬಂದೆ, ಈಗ ಅವ್ರಪ್ಪ ಹೇಳ್ಕೊಂಬಂದರು ಫಸ್ಟಿಂದ ನಾನು ಗ್ಯಾಂಗ್ ಸ್ಟಾರ್ ಮಾಡಿದೆ ಅಲ್ಲೋದೆ ಒಂದು ಚಾಲ. ಏನಕ್ಕೆ ಅಂದರೆ ಅದು ಹಿನ್ನೆಲೆ, ಆ ಹಿನ್ನೆಲೆ ಡೆಡಿಕೇಶನ್ ಇದಕ್ಕೆ ಈಗ ಮುನ್ನೆಲೆ
ಎಸ್ ಸರ್, ನಿಜ ನೋಡಿ. ಕೆಲವೊಂದು ಹೇಳ್ಕೊಳಲ್ಲ, ನಾನು ಹೇಳ್ಕೊಳೋದ್ರಲ್ಲಿ ಏನೋ ನನಗೆ ಹೆಮ್ಮೆ ಅನ್ಸುತ್ತೆ. ಎಲ್ಲ ಹೇಳ್ಕೊಳೋ ತಪ್ಪಲ್ಲ ಅದು. Yes, sir. ಇರೋದು ಹೇಳ್ಕೊಳೋ ತಪ್ಪಿರಲ್ಲ, ಕೆಲವು ಹೇಳ್ಕೊಳೋದೇ ಇಲ್ಲ. ನಾನು ಈಗ ದೊಡ್ಡ ಹೀರೋಮ್ಮ ಅಂತಾರೆ, ಅದು ಬರೋಕ್ ಬಂದು ಹೆಂಗಿದ್ದಮ್ಮ. ಹೌದು, ಎಕ್ಸಾಂಪಲ್ ಸಿನಿಮಾ ಬರ್ಲಿ, ಇನ್ನೂ 100 ಸಿನಿಮಾ ನಾನು ಮಾಡಿದ್ರೆ ನಾನು ಹಿಂಗೆ ಇರ್ಬೇಕಂತ ಆಸೆ. ನೋಡಿ, ಈಗ ನಾವು ಒಂದು 1800 ಚಿಲ್ಲರೆ ಸಿನಿಮಾ ಮಾಡಿದ್ದೀನಿ ನಾನು. 1800 ಚಿಲ್ಲರೆ ಸಿನಿಮಾಗಳು ಮಾಡಿದ್ದೀನಿ. ಬಟ್ ನಾನು ಇವತ್ತು ಹಂಗೆ ಇದ್ದೀನಿ, ಎಲ್ಲ ಅದೇ ಥರ ಇದ್ದೀನಿ. ಇಷ್ಟು ಚೇಂಜಸ್ ಆಗಿಲ್ಲ, ಆಗೋದು ಇಲ್ಲ. ಯಾಕೆಂದರೆ ಬರುವಾಗ ಏನು ತೊಗೊಂಡು ಹೋಗಲ್ಲ, ನಾನು ಹೋಗುವ ಏನು ತೊಗೊಂಡು ಹೋಗಲ್ಲ. ಇರುವಾಗ ಸೆಂಟ್ರಲ್ಲಿ ಏನು ಮಾಡೋದು ಮಾಡ್ಬಿಟ್ಟು ಹೆಸರು ಹೋಗ್ಬೇಕು. ಅದೇ ಗಟ್ಟಿಯಾದ ಶಾಸನ. ಈಗ ಪುನೀತ್ ಸರ್ ಅವ್ರು ನಾನು 2-3 ಸಲ ಮೀಟ್ ಮಾಡಿಬಿಟ್ಟಿದ್ದೀನಿ. ಮೀಟ್ ಮಾಡೋದ್ರೂ ಅವ್ರು ಎಷ್ಟು ಹಿಂಗಿರ್ತಾರೆ, ಮಗು ಥರ ಇದ್ರು. ಮಗುನೇ ಹೇಳ್ಕೊಂಡು ನಾನು ಶಿವಣ್ಣ, ನಾನು ತುಂಬ ಜನ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ. ಯಾರು ದುರಾಂಕಾರದಿಂದ ಇದ್ದವ್ರು ನಾನು ಯಾರು ನೋಡಿಲ್ಲ. ನಾನು ಇದವ್ರು ಯಾರು ನೋಡಿಲ್ಲ, ರವಿ ಸರ್ ಎಲ್ಲರೂ ನೋಡಿದ್ದೀನಿ. ಎಲ್ಲರೂ ಅವರು ಇದಕ್ಕೆ ತಕ್ಕನಾಗಿದ್ದಾರೆ. ಅವರು ಇದಕ್ಕೆ ಎಲ್ಲರೂ ಒಂದೇ ಥರ ಒಂದು ಹೇಳಕ್ಕಲ್ಲ. ಹೌದು, ಅವರ ಇದಕ್ಕೆ ಅವ್ರ ತಕ್ಕನಾಗಿದ್ದಾರೆ. ಬಟ್ ತುಂಬ ಖುಷಿ ಇತ್ತು. ಸೊ ಹಂಗೆ ನಾವು ಅದನ್ನ ನೋಡಿ ಕಲ್ತಿದ್ದು ನಾನು. ಈಗ ನಾವು ನನ್ನಿಂದ ಅವ್ರು ಕಲೀಲಿ ಅಂತ ಹೇಳ್ತಿಲ್ಲ, ಅವ್ರನ್ನೂ ನಾನು ಕಲ್ತಿದ್ದೀನಿ. ನಾವು ಹಿಂಗೆ ಇರಬೇಕು. ಏನೋ ಈಗ ನಾನು ಎಷ್ಟು ಮಾಡಿದೆ, ಕಾರ್ ಬಂತು, ಬಂಗ್ಲೆ ಬಂತು, ಅದು ಬಂದು ಗಾಗಲ್ಸ್ ಅದೆಲ್ಲ ಏಡಿಸಿದ್ ಮಾತ್ರ. ನಾನು ನಿನಗೆ ಹೇಳಿಲ್ಲ, ನಿನಗಂತ ಹೇಳಿ ಕೆಲವರು ಇದ್ದಾರೆ. ಇನ್ನು ಹೆಸರು ಮಾಡೋ 2-3 ಸಿನಿಮಾ ಮಾಡ್ಬಿಟ್ಟಿರ್ತಾರೆ. ಎಲ್ಲೋ ಸ್ವಲ್ಪ ಹಂಗಂತಷ್ಟೇ ಅವ್ರು ಹಿಡಿಯೋಕೇನೆ ತುಂಬಾ ಕಷ್ಟ. ಚೆನ್ನಾಗಿದೆ ಅಂತ ಹಾಕೊಂಡೆ ಹೇಳಿಲ್ಲಪ್ಪ, ನಾನು ನಿನಗೆ ಹೇಳ್ತಿಲ್ಲ, ನಾನು ಜನರಲ್. ಹೌದೌದು, ಈಗ ಮುನಿ ಹಾಕ್ಬಿಟ್ರು ಅಂತ ಅದು ಹೇಳಿಲ್ಲ, ಸಂಬಂಧನೇ ಇಲ್ಲ. ಅವಾಗ ಮುನಿ ಹಾಕ್ತಾನೆ ಇರ್ತಾನೆ. ಏನು ಹೊಸ್ದಾಗಿ ಹಾಕಿದ್ರೆ ಹಾಕಿದ್ರೆ ಹೇಳ್ತಿದ್ದೆ ನಾನು. ಮುನಿ ಯಾವತ್ತು ಹಾಕ್ಲಿ, ಇವತ್ತು ಹಾಕಿದ್ದೆ ನಾನು. ಈಗ ಓಪನ್ ಆಗಿ ಕೇಳ್ಬಿಡ್ತೀನಿ. ಮುನಿ ನಾರ್ಮಲ್ ಆಗ್ತಾ ಇರ್ತಾರೆ. ಬೈಕಲ್ಲಿ ಬರುವಾಗ ಮೀಟ್ ಮಾಡುವಾಗ ಮುಟ್ಲಲ್ಲಿ ಮೀಟ್ ಮಾಡ್ತೀವಲ್ಲ, ಹಾಕೊಂಡೆ ಬಂದಿರ್ತಾರೆ. ಹಾಕೊಂಡ್ಬಂದು ಏನ್ ಮನೆ ನನ್ನ ಮುಂದೆ ಗ್ಲಾಸ್ ಹಾಕ್ತಿದ್ದೆ, ಅದು ಜನರಲ್ ಆಗ್ತಾ ಇರ್ತಾರೆ. ಜನರಲ್ ಹಾಕ್ತಿದ್ದೇವ್ರು ನಾವು ನೋಡಿರೋದಂಗೆ ಏನು ಇರೋಕ್ಕಿಲ್ಲ. ಏನು ಕೋಟೆ ಗಾಗಲ್ಸ್ ಹೇರ್ ಸ್ಟೈಲ್ ಏನು ಅಂದರೆ ಚೇಂಜಸ್ ಆಗ್ತದೆ. ಜನ ಅಂದರೆ ದುಡ್ಡು ಬಂದಾಗ ಯಾವ ಥರ ಇರ್ತಾರೆ, ದುಡ್ಡು ಇಲ್ಲದೆ ಯಾವ ಥರ. ಯಾಕಂದ್ರೆ ನಾನು ಹೇಳೋದು, ದುಡ್ಡು ಇರಲಿ ಇಲ್ಲದೆ ಹೋಗ್ಲಿ ಒಂದೇ ಥರ ಇರಬೇಕು. ಇಲ್ಲ ಇದ್ದೀರಾ ಇಲ್ಲ ಈಗ ಓಪನ್ ಏನ್ ಹೇಳಿದೆ, ಗೆಳೆಯ ಸ್ನೇಹಿತ ಹೇಳಕ್ ಖುಷಿ ಪಟ್ಟು ಏನಕ್ಕೆ ಪಟ್ಟೆ ಅಂದ್ರೆ ನಾವು ಇವತ್ತು ಹಂಗೆ ಇದೆಯಾ, ಚೇಂಜಸ್ ಆಗಿಲ್ಲ. ಚೇಂಜಸ್ ಆಗಿದ್ರೆ ಬರ್ತಾ ಇರ್ಲಿಲ್ಲ ಇಲ್ಲಿವರೆಗೂ. ನಾನು ಹೇಳೋದು, ನೀವು ಹಂಗಿರ್ಲಿಲ್ಲ ಅಂದಿದ್ರೆ ಬರ್ತಾನೆ ಇರಲಿಲ್ಲ. ನನಗೆ ಬಿಸಿ ಇದೀನಪ್ಪ, ನಾನು ಆ ಶೂಟಿಂಗ್ ಈ ಶೂಟಿಂಗ್ ಅಂತ ಕೆಲವರು ಹೇಳ್ತಾರೆ. ಅನುಭವ ಆಗಿದೆ, ಸುಮಾರು ಹೇಳ್ತಾರೆ ಎಲ್ಲ. ನಮ್ಮ ಇನ್ನೊಂದ್ಸತಿ ಹೇಳ್ತೀನಿ, ಓಪನ್ ಆಗಿ ಕೂತ್ಕೊಂಡು ಒಂದ್ಸತಿ ಹೇಳ್ಬೇಕು. ಸಿನಿಮಾ ರಿಲೀಸ್ ಆದ್ಮೇಲೆ ಬಹಳಷ್ಟು ನೋವಿದೆ, ಬಹಳಷ್ಟು ನೋವು, ಬಹಳಷ್ಟು ಸಂತೋಷ, ಬಹಳಷ್ಟು ದುಃಖ. ನಮ್ಮ ಇಡೀ ನನ್ನ ತಾಯಂದ್ರ, ನನ್ನ ಅಣ್ಣಂದ್ರ, ಅಕ್ಕಂದ್ರ ಜೊತೆ ಹಂಚ್ಕೊಳ್ಬೇಕು. ಇದೇ ಮುಂದೆ ಸ್ಟುಡಿಯೋಗೆ ಬರ್ತೀನಿ, ಕೂತ್ಕೊಂಡು ತುಂಬಾ ಮಾತಾಡೋದಿದೆ. ಕಣ್ಣಲ್ಲಿ ಕೊನೆಗೆ ಬಂದಿದೆ, ಅದು ಸಿನಿಮಾ ರಿಲೀಸ್ ಆಗೋ ಟೈಮ್ ನಗ್ನಗ್ತಾ ಇರೋಣ ಯಾವತ್ತು ಅಂತೇಳಿ ನನ್ನ ಅಪ್ಪು ಸರ್ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಷ್ಟೇ ನೋವು ಬಂದ್ರು ನಾನು ನಗ್ನಗ್ತಾ ಇದ್ದೀನಿ. ಯಾಕಂದ್ರೆ ಇವ್ರು ನೋಡಿದ್ದಾರೆ ನನ್ನ ಕಷ್ಟ. ಊಟ ಬಡಿಸೋದು ನಾನೇ, ಪ್ಲೇಟ್ ತೊಳೆಯೋದು ನಾನೇ, ಪ್ಲೇಟ್ ಎತ್ತೋದು ನಾನೇ. ಸಾರ್ ನೋಡಿದ್ದಾರೆ. ನಾನು ಎಲ್ಲರ ಮುಂದೆ ಬಿಲ್ಡಪ್ ಕೊಟ್ಕೊಂಡು ಮಾಡೋದು ಪ್ರೊಡ್ಯೂಸರ್ ಅಂದಿಲ್ಲ, ಏನಿವನ್ ನಾನೇ ಮಾಡಿದ್ದೀನಿ. ಸೆಟ್ ಕೆಲಸ ಮಾಡಿದ್ದೀನಿ ನನ್ನ ಸಿನಿಮಾದಲ್ಲಿ. ಪ್ರೊಡ್ಯೂಸರ್ ತರಾನೇ ಇಲ್ಲ, ಆರ್ಟಿಸ್ಟ್ ಆಗಿದ್ದೀನಿ. ಅನ್ನ ಬಡಿಸೋ ಟೈಮ್ ಅನ್ನ ಬಡಿಸಿದ್ದೀನಿ, ಪ್ಲೇಟ್ ಎತ್ತಿದ್ದೀನಿ. ಈ ತರ ಮಾಡ್ಕೊಂಡು ಬಂದೀನಿ. ಸದಾ ಹಿಂಗೆ ಇರ್ಬೇಕಂತ ನನ್ನ ಆಸೆ. ನಾನು ಉಸಿರು ಹೋಗೋವರೆಗೂ ಇದೇ ಪ್ರೀತಿ, ಇದೇ ಬಾಂಧವ್ಯ ಯಾವತ್ತಿರ್ತೀನಿ. ಎಲ್ಲೂ ಚೇಂಜ್ ಆಗಲ್ಲ. ಚೇಂಜ್ ಆಗಿದ್ದ ದಿವಸ ನನ್ನ ಪ್ರಾಣ ಇರಲ್ಲ. ಇದೊಂದು ಸತ್ಯ. ಇಷ್ಟೇ, ಇದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಹಾಗೂ ನನ್ನ ಡಿಸ್ಟ್ರಿಬ್ಯೂಟ್ರು ಚಂದನ್ ಕುಮಾರ್ ಅವರು ತುಂಬಾ ಸಾಥ್ ಕೊಡ್ತಾ ಇದ್ದಾರೆ. ಇದೇ ಪ್ರೀತಿಯಲ್ಲಿ ನೆಕ್ಸ್ಟ್ ಸಿನಿಮಾಗಳು ನಾವು ಜೊತೆ ಖಂಡಿತ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮಾಸ್ಟ್ರು ನಾನು ಕೈ ಬಿಡಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಿ, ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಿ. ಅದ್ರಲ್ಲೂ ಫೈಟ್ ಮಾಸ್ಟರ್ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಸಿನಿಮಾದಲ್ಲೂ. ಅದಕ್ಕೆ ಇಬ್ಬರು ಬಿಗಿ ಹಿಡ್ಕೊಂಡ್ಬಿಟ್ಟಿದ್ದೀರಿ, ಇವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ. ನಾವು ಕರ್ಕೊಂಡು ಹೋಗ್ತೀವಿ. ಈಗ ನಾವು ಕರ್ಕೊಂಡು ಹೋಗ್ತೀವಿ, ಬಟ್ ದೇವ್ರ ಕೈ ಹಿಡಿತ ಅಂತ ನಂದು ಇದೆ. ಯಾಕೆ
ನಿಮ್ ರೂಪಗಳಲ್ಲಿ ಬಂದ್ ಅಷ್ಟೇ ಸಿಂಪಲ್ ಲಾಜಿಕ್. ದೇವ್ರ ಮೇಲಿಂದ ಬಂದ್ರಲ್ಲ, ದೇವ್ರ ಮೇಲಿನಂತೂ ಬರಲ್ಲ. ಹೇಳಂದ್ರೆ ಕಷ್ಟ ಇದ್ದಾಗ ತಳ್ಳೋ 100 ಜನ ಇರ್ತಾರೆ. ಕಷ್ಟ ಅಂತ ತಿಳ್ಕೊ, ಬೇಕು ಅಂತ ಹಳ್ಳಕ್ಕೆ ತಳ್ಳೋ 100 ಜನ ಇರ್ತಾರೆ. ಬಟ್ ದೇವ್ರ ಕಷ್ಟ ಇದ್ದಾಗಲೂ ಕೈ ಹಿಡ್ದಿರ್ತಾರೆ. ಹಂಗೆ ಕಷ್ಟಪಟ್ಟಿದ್ದಾರೆ, ದೇವ್ರ ಕೈ ಹಿಡ್ದಿರ್ತಾರೆ ಅನ್ನೋದು ಒಂದು ಮಾತು. ಅದೊಂದು ನಮ್ಗೆ ಸೂಪರ್ ಸರ್, ಸೂಪರ್. ಯಾಕಂದರೆ ನಾನು ಕಣ್ಣಾರೆ ಕಂಡಿದ್ದೆ. ಯಾಕಂದರೆ ನಾನು ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಮಾತ್ರನೇ ಹೀರೋ, ಆ್ಯಕ್ಟ್ ಮಾಡುವಾಗ ಮಾತ್ರ ಹೀರೋ. ಆ ಕ್ಯಾಮ್ರಾದ ಈ ಕಡೆ ಬಂತು ಅಂದರೆ ಸರ್ವರ್. ಆಗಸ್ಟ್ 29 ಹೌದು ಸಿನಿಮಾ ರಿಲೀಸು. ಅದಕ್ಕಿಂತ ಮುಂಚೆ ಇಡೀ ಕರ್ನಾಟಕ ಜನತೆಗೆ, ಸಿನಿಮಾ ಪ್ರೇಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮೊದಲು ಹೇಳ್ಬೇಕಾಗಿದ್ದ ಕೊನೆಯಲ್ಲಿ ಹೇಳ್ತೀನಿ. ಯಾಕೆಂತಂದ್ರೆ ಸಿನಿಮಾ ಇವರು ಇಷ್ಟೊತ್ತು ಮಾತಾಡಿದ್ರು, ಮಾಸ್ಟ್ರು ಸೀನಿಯರ್ ಮಾಸ್ಟರ್ ಇದ್ದಾರೆ ನೋಡಿ. ನನಗೆ ಗೊತ್ತಿರಲಿಲ್ಲ ಮಾಸ್ಟ್ರು, ಅದೆಲ್ಲ ಗೊತ್ತಿತ್ತು ನಮ್ಗೆ, ಪರಿಚಯ ಇತ್ತು. ಮೊನ್ನೆ ಆಡಿಯೋ ರಿಲೀಸ್ ಫಂಕ್ಷನ್ ಅದನ್ನೇ ಮಾತಾಡ್ತಾ ಇದ್ದಾರೆ ಮಾಸ್ಟ್ರು. 1800 ಚಿಲ್ಡ್ರನ್ ಮಾಡಿರುವಂತ ನಮ್ಮ ಮಾಸ್ಟ್ರು ನಮ್ಮ ಇಂಡಸ್ಟ್ರಿ ಎಷ್ಟೋ ಜನಕ್ಕೆ ಕೌರವ್ ವೆಂಕಟೇಶ್ ಇವರು ಅನ್ನೋದೇ ಗೊತ್ತಿರಲ್ಲ, ಹೆಸರು ಗೊತ್ತಿರಲ್ಲ. ಯಾಕಂದ್ರೆ ಅವರೆಲ್ಲ ತೆರೆ ಹಿಂದಿನ ದೊರೆಗಳು, ಅವರೆಲ್ಲ ಮುಖಗಳು ಕಾಣಿಸಿರೋದಿಲ್ಲ. ಹೌದು. ಸೊ ಟೆಕ್ನಿಷಿಯನ್ಸ್ಗೆ ಯಾವತ್ತೂ ಅಷ್ಟೇ. ಇವಾಗ ನಾನೊಂದು ಸಿನಿಮಾ ಮಾಡ್ತೀನಿ, ನಿಮ್ಗೆ ಗೊತ್ತು, ಲಾಸ್ಟ್ ಟೈಮ್ ಮಾತಾಡಿದೆ. ಹೌದು ಹೌದು. ನಾನು ಪ್ರೆಸ್ ಮೀಟ್ ಮಾಡಿದಾಗ ಈ ಕಡೆ ಆರ್ಟಿಸ್ಟ್, ಈ ಕಡೆ ಟೆಕ್ನಿಷಿಯನ್ಸ್ ಕುಳ್ಕೊಂಡೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂ ಸಿಗ್ಬೇಕು, ಗೌರವ ಸಿಗ್ಬೇಕು, ಮನ್ನಣೆ ಸಿಗ್ಬೇಕು. ಮೊದಲನೇದಾಗಿ ಇರ್ಲಿ, ಸಿಗುತ್ತೆ. ಮುರುಘಾ ಅವರು ಅದನ್ನ ಕೊಡ್ಸೋ ನಿಟ್ಟಿನಲ್ಲಿ ನೋಡಿ, ಪಕ್ಕದಲ್ಲಿ ಕುಂಚ್ಕೊಂಡು ಮಾತಾಡ್ತಾರೆ. ಸಂತೋಷ ಆಯ್ತು ಅವ್ರನ್ನ ಕರ್ಸಿದ್ ನಮ್ಗೂ. ಸಿನಿಮಾ ಅಂತ ಬರೋದಾದ್ರೆ 29ಕ್ಕೆ ಮೈನ್ ಥಿಯೇಟರ್ ಭೂಮಿಕಾ, KG ರೋಡ್ ಭೂಮಿಕಾ ಒಳಗೊಂಡಂತೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಪ್ಲಾನ್ ಮಾಡಿ ರಿಲೀಸ್ ಮಾಡ್ತಾ ಇದೀವಿ. ಇಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲರೂ ಹೇಳ್ತಿರ್ತಾರೆ, ನಾನು ಪ್ರತಿ ಇಂಟರ್ವ್ಯೂ ಹೇಳೋದು ಒಂದೇ ಮಾತು, ನಮ್ಮ ಇಂಡಸ್ಟ್ರಿ ಚಿಕ್ಕದು, ನಾವು ಆ ಲೆವೆಲ್ ಸಿನಿಮಾ ಮಾಡಿದ್ದೆಲ್ಲ ಫಸ್ಟ್ ಬಿಟ್ಬಿಡಿ. ಮಾಡಿದ್ರೆ ಕನ್ನಡ ಸಿನಿಮಾಗಳನ್ನ ಬಂದು ಪ್ರೇಕ್ಷಕರು ನೋಡಿ, ದಯವಿಟ್ಟು ಬಂದಿದ್ದ ನಾನು ಯಾರನ್ನೂ ಕರೆಯೋದಿಲ್ಲ. ಸಿನಿಮಾ ಮಾಡಿದೀವಿ, ಬಂದು ನೋಡಿ, ಚೆನ್ನಾಗಿದ್ರೆ ಜೈ, ಏನೇ ಇಲ್ಲ ಅಂತಂದ್ರೆ ಬೈಕೊಂಡು ಹೋಗಿ. ನಾಳೆ ನಾನು ಸಿನಿಮಾ ಮಾಡೋದು ಇದೇ ಮಾತೆ ನಾನು ಹೇಳೋದು. ಯಾಕಂದ್ರೆ ನಮ್ಮ ಬಂಡವಾಳನ ಹಾಕಿ ನಾವು ನಮ್ಮ ಸಂತೋಷಕ್ಕೆ ಅಥವಾ ನಮ್ಮ ಕಥೆಗೆ, ನಮ್ಮ ಕಲ್ಪನೆಗೆ ನಾವು ಬಣ್ಣ ಕಟ್ಟಿ ಸಿನಿಮಾಗಳನ್ನ ಮಾಡಿರ್ತಾರೆ ಪ್ರೊಡ್ಯೂಸರ್ಗಳಾಗಲಿ, ಡೈರೆಕ್ಟರ್ಗಳಾಗಲಿ. ರೀಚ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಿದ್ದಾರೆ, ಇದನ್ನ ಬೇಸ್ ಇಟ್ಕೊಂಡು 3 ಸಿನಿಮಾ ಬರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್. ಅದು ಬರಬಾರ್ದು. ಒಂದೇ ಸೂಪರ್ ಅದಲ್ಲಿ ಮುಗಿದೋಯ್ತು ಅಷ್ಟೇ. ಅದು ಓನ್ಲಿ ಮಾಸ್ಟರ್ ಪೀಸ್. ಕ್ರಿಯೇಟಿವ್ ಫೀಲ್ಡ್. ನೆಕ್ಸ್ಟ್ ಪಾರ್ಟ್ 2 ಮಾಡೋದು ಗೊತ್ತಿಲ್ಲ ನಮ್ಗೆ. ಹೌದು. ಸೊ ಇದೊಂದು ಪಾರ್ಟ್ 2 ಬಂದ್ ಇಟ್ಕೊಂಡು ಅದೇ ಡಿಮ್ಯಾಂಡ್ ಮಾಡ್ರೆ ಓಕೆ ಮಾಡ್ಲಿ, ಯಾವ್ದೇ ಸಿನಿಮಾ ಆಗ್ಲಿ. ಒಂದ್ ಸಿನಿಮಾ ಗೆದ್ರೆ ಆ ಮಾನದಂಡ ಇಟ್ಕೊಂಡು, ಆ ಫಾರ್ಮ್ಯಾಟ್ ಇಟ್ಕೊಂಡು 3 ಸಿನಿಮಾ ಬರುತ್ತೆ. ಅವಾಗ ಇಂಡಸ್ಟ್ರಿ ಬೀಳುತ್ತೆ. ಪ್ರತಿಯೊಬ್ಬ ಆರ್ಟಿಸ್ಟು ಫಸ್ಟ್ ಟೈಮ್ ಅವ್ನಿಗೆ ಏನು ಗೊತ್ತಿರಲ್ಲ, ಬೆಳೀತಾ ಸೀನಿಯರ್ ಆಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಅಂದ್ರೆ ನಾವು ಹೋಗಿ ದಾರಿ ಹಿಂದೆ ಬರೋರಿಗೆ ದಾರಿ ದೀಪ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಹಿರಿಯರೆಲ್ಲ ಮಾಡ್ಕೊಂಡಿದ್ದಾರೆ. ಇನ್ನು ಮುರುಘಾ ಅವ್ರ ಬಗ್ಗೆ ಹೇಳೋದಾದ್ರೆ ಗುಡ್ ಹ್ಯೂಮನ್ ಬೀಯಿಂಗ್ ಅಷ್ಟೇ ಇಷ್ಟಪಡ್ತೀನಿ. ಮನಸ್ಸಿಂದ ಮಾತಾಡ್ತಾರೆ, ಮುಗ್ಧವಾಗಿ ಮಾತಾಡ್ತಾರೆ. ಕೆಲವರು ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಪ್ರಚಾರ ಆಗ್ಲಿ, ಗಿಮಿಕ್ ಆಗ್ಲಿ, ಇನ್ನೊಂದಾಗ್ಲಿ ಅಂತ ಮಾತಾಡ್ಬಿಡ್ತಾರೆ. ಆ ವ್ಯಕ್ತಿ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಅನ್ಸಿದ ನೇರವಾಗಿ ಹೇಳ್ಬಿಡ್ತಾರೆ. ನಾನು ನೋಡಿರೋ ಪ್ರಕಾರವಾಗಿ ಸಿನಿಮಾ ಬಹಳ ಪ್ರೀತಿಯಿಂದ ಮಾಡಿದ್ದಾರೆ. ಅವರೇ ಹೇಳಿರೋ ಪ್ರಕಾರವಾಗಿ ಆಳಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ತೆರೆಗೆ ಅರಸನಾಗಿ ಮೆರೀಲಿ ನಾನು ಹಾರೈಸ್ತೀನಿ ಈ ಮುಖಾಂತರ. ಸೊ ಇನ್ನೊಂದು ಸೇಯಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನದು ಆಲ್ಮೋಸ್ಟ್ ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಅಭಿನಯ ಅಂದನ ಮರೆಸಬೇಕು, ಅಂದನ ಮರೆಸಿದ್ರೆ ಅಭಿನಯ ಮೆರೆಯುತ್ತೆ ಅಂತ. ಅಂದ್ರೆ ಅದು ಕಲಾವಿದನಾಗಿ ಸಿಗಬೇಕಾದಂತ ಗೌರವ. ಅವ್ರಲ್ಲ ಒಳ್ಳೆ ಕಲಾವಿದ ಇದ್ದಾನೆ. ಬೆಳಿಗ್ಗೆ ಸಿನಿಮಾ ತಂಡ ಎಲ್ಲರೂ ಬಹಳ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಜಾನ ಚೆನ್ನಾಗಿದೆ, ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸಣ್ಣ ಪುಟ್ಟ ಇರುತ್ತೆ. ಅಪಾರ್ಟ್ ಆಫ್ ದಟ್ ಸಿನಿಮಾ ನೋಡ್ಬೋದು, ಖಂಡಿತವಾಗ್ಲೂ ನೋಡ್ಬೋದು, ಬೇಜಾರಾಗೋದಿಲ್ಲ, ಕೊಟ್ಟಿದ್ದ ಮೋಸ ಆಗೋದಿಲ್ಲ. ಪ್ರಮೋಷನ್ಸ್ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ. ಬಟ್ ಪ್ಲಾನ್ ಪ್ರಕಾರ ಮಾಡ್ಬೇಕು. ಇನ್ನೊಂದು ಮಾತು ಹೇಳ್ತೀನಿ, ಯಾರು ಹೊಸಬರು ರಿಲೀಸ್ ಮಾಡ್ತಾರೆ ಸಿನಿಮಾ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ನೀವು ಫಸ್ಟ್ ಪ್ಲಾನ್ ಹಾಕೊಳ್ಳಿ. ಸಿನಿಮಾ ಬಜೆಟ್ ಅಂತ ಏನೋ ಒಂದು ಇಟ್ಕೊಂಡು ನೀವು ಮಾಡಿರ್ತೀರಾ, ರಿಲೀಸ್ ಅಂತ ಬಂದಾಗ ಖರ್ಚು ಮಾಡಕ್ಕೆ ನಿಮ್ಮ ಹತ್ರ ದುಡ್ಡೇ ಇರೋದಿಲ್ಲ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಕೇಳ್ತಾರೆ, ಇವಾಗ ಪ್ರೊಡ್ಯೂಸರ್ ಅನ್ನೋದಾದ್ರು ಅಂತ ಹೇಳೋದು ತುಂಬಾ ಸತ್ಯವಾದ ಮಾತು ಅದು. ಅಂತ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸಿನಿಮಾ ಎಲ್ಲ ಮಾಡಿರ್ತಾನೆ, 100 ಜನ ಕುಟುಂಬಗಳ ಅನ್ನ ಹಾಕಿರ್ತಾನೆ, ಎಲ್ಲ ಮಾಡಿರ್ತಾನೆ. ರಿಲೀಸ್ ಅಂತ ಬಂದಾಗ ಅವ್ರ ದುಡ್ಡು ಇರೋದಿಲ್ಲ. ಅವನ್ ಬಂದು ನಮ್ಮನ್ನೇ ಕೈ ಹಿಡ್ಕೊಂಡು ನಿಂತ್ಕೊಳ್ತಾನೆ, ಹಣ ರಿಲೀಸ್ ಮಾಡ್ಕೊಡ್ಬೇಕು. ಯಾಕಂದ್ರೆ ದರ ಮುಟ್ಕೊಂಡು ಡಿಸ್ಟ್ರಿಬ್ಯೂಟರ್ ಸಿನಿಮಾ, ಅವ್ರಿಗೆ ವ್ಯವಹಾರ ಜ್ಞಾನ ಗೊತ್ತಿರೋದಿಲ್ಲ ಅವ್ರಿಗೆ. ಹಂಗಾಗಿ ನೀವು ಬಜೆಟ್ ಇಟ್ಕೊಳ್ಳಿ, ಸಿನಿಮಾ ಪ್ಲಾನ್ ಆಗಿ ಮಾಡಿ. ಆಮೇಲೆ ಇಷ್ಟು ಥಿಯೇಟರ್ ಮಾಡ್ಬೇಕು, ನಮ್ದು ಯಾವ ಜಾನರ್ ಸಿಕ್ತು ಅಂತ ದೊಡ್ಡ ಥಿಯೇಟರ್ ಹಾಕೋದು, ಅಥವಾ ಸಿಕ್ಕಿಲ್ಲ ಅಂತ ಯಾವ್ದೋ ಮೂಲೆಯ ಥಿಯೇಟರ್ ಹಾಕೋದು. ಸಿನಿಮಾನ ಸಾಯಿಸ್ಬೇಡಿ. ಇಷ್ಟಪಟ್ಟದನ್ನ ಸಿನಿಮಾ ಮಾಡಿರ್ತೀರಾ, ಅದನ್ನ ಕಷ್ಟವನ್ನ ಇಷ್ಟಪಟ್ಕೊಂಡು ಮಾಡಿದ್ಮೇಲೆ ತೆರೆ ಕಾಣಿಸೋ ನಿಟ್ಟಿನಲ್ಲಿ ಪ್ರಯತ್ನ ಕರೆಕ್ಟ್ ಆಗಿರ್ಬೇಕು.
ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಿ. ನಾನು ಹೆಚ್ಚು ಮಾತಾಡೋ ಕಲಾವಿದರೆಲ್ಲ ಮಾತಾಡಿದ್ದಾರೆ. 29 ಸಿನಿಮಾ ಬರ್ತದೆ, ಪ್ರಮೋಷನ್ ಆಗ್ತದೆ, ಬುಕ್ ಮೋಷನ್ ನಾಳೆಯಿಂದ ಟಿಕೆಟ್ ಎಲ್ಲ ಓಪನ್ ಆಗ್ತಾ ಇದೆ. ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಆನೆಕಲ್ಲು, ಆಮೇಲೆ ಭೂಮಿಕಾ, ನಮ್ ಕೆಜಿ ರೋಡ್, ಹೂವಿನ ಹಡಗಲಿ, ನನ್ಗೆ ಹೂವಿನ ಹಡಗಲಿಯಿಂದ ಫೋನ್ ಮಾಡಿದ್ರು ಥಿಯೇಟರ್ ಓನರ್, ಸರ್ ಇಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ ನಾವು, ಯಾಕಂದ್ರೆ ಬ್ಯಾನರ್ ಪೋಸ್ಟರ್ಸ್ ಎಲ್ಲ ಹಾಕ್ತಾ ಇದ್ವಿ. ಬ್ಯಾನರ್ ಕಟ್ಟಿದ್ರು ಹೂವಿನ ಹಡಗಲಿ ಥಿಯೇಟರ್ಗೆ. ಅವರು ಅಲ್ಲಿಂದ ಕಾಲ್ ಮಾಡಿದ್ರು, ಕೆಲವು ಡಿಸ್ಟ್ರಿಬ್ಯೂಷನ್ ಗಳ ನಂಬರ್ ಇರುತ್ತಲ್ಲ, ಅವರು ಕೆಲವರು ಅಭಿಮಾನಿಗಳು ಫೋನ್ ಮಾಡಿದ್ರು, ಥಿಯೇಟರ್ ಓನರ್ ಫೋನ್ ಮಾಡಿದ್ರು, ನಮಗೆ ಅಡ್ವಾನ್ಸ್ ಬುಕಿಂಗ್ ಇಲ್ಲ, ಟಿಕೆಟ್ ಕೊಡಿ ಅಂತ ಅಂದ್ಬಿಟ್ಟು. ಏನ್ ಸರ್ ಕೊಡೋದ ಹೆಂಗೆ ಅಂತ ಕೇಳಿದ್ರು. ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಈ ಸಿನಿಮಾಗೆ ಮೃಗ ಕಾನೂನಿಗೆ ಅಂತ ಅಂದ್ರೆ, ಅಲ್ಲಿ ಕೃಷ್ಣನಾಯಕ್ MLA ಕೃಷ್ಣನಾಯಕ್ MLA ಅವರು, ಇವರು ಬಹಳ ಆತ್ಮೀಯ ಸ್ನೇಹಿತರು. ಅವರು ಜನ ಕಾರ್ಯಕರ್ತರೆಲ್ಲ ನಮ್ಮ ಮುನಿಯಣ್ಣನ ಸಿನಿಮಾ ಅಂತ ಅನ್ಕೊಂಡು ಫೋನ್ ಮಾಡಿದ್ರು. ಫೋನ್ ಮಾಡಿ ಅಪ್ಪು ಸರ್ ಹೆಂಗೆ ಪ್ರೀತಿ ಮಾಡ್ತಾ ಅದೇ ತರ ಅವರು ಕೃಷ್ಣನಾಯಕ್ ಸರ್ ಪ್ರೀತಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಯಾವ ಅವ್ರಿಲ್ಲ ಅಂದ್ರೆ ನನಗೆ ಮಟ್ಟಿಗೆ ಬರೋ ಆಗ್ತಾರಲ್ಲ, ನಮ್ಮ ಕೃಷ್ಣನಾಯಕ್ ಸರ್ ನಮ್ಗೆ ತುಂಬಾ ಸಪೋರ್ಟ್ ಆಗಿದೆ. ಇಷ್ಟು ದಿವಸ ಕಾಮಿಡಿ ಮೂಲಕ ನಗ್ಸಿದ್ದೆ. ಆಕ್ಟ್ರೆಸ್ ಆದ್ಮೇಲೆ ಬೇರೆ ತರ ಎಂಟರ್ಟೈನ್ಮೆಂಟ್, ಫೈಟಿಂಗ್ ಆಗಲಿ, ಸಾಂಗ್ಸ್ಗಳೆಲ್ಲ ಇರ್ತಿತ್ತು. ಆದ್ರೆ ಇದರಲ್ಲಿ ಫಸ್ಟ್ ಟೈಮ್ ನಾನು ಅತ್ತು ನಿಮ್ಮನ್ನು ಅಳಿಸೋಂಥ ಒಂದು ಪ್ರಯತ್ನ. ಬಹುಶಃ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದೇ 29ನೇ ತಾರೀಕು ನಾವು ಬರ್ತಾ ಇದ್ದೀವಿ ಮುರುಘಾ ಸನ್ ಆಫ್ ಕಾನೂನು ನಿಮ್ ಜೊತೆ ನೋಡ್ಲಿಕ್ಕೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಸುದ್ದಿ ಮನೆ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲ ಕನ್ನಡಿಗರು, ಎಲ್ಲ ನನ್ನ ತಾಯಂದರು, ಎಲ್ಲ ನನ್ನ ತಂಗಿಯಂದರು, ಎಲ್ಲ ನನ್ನ ಅಣ್ಣ ತಮ್ಮಂದರು, ನನ್ನ ತಂದೆಂದರು, ನನ್ನ ತಾಯಂದರು ಎಲ್ಲರೂ ಬಂದು ಈ ಪುಟ್ಟ ಕಲಾವಿದ ನಿಮ್ಮನೆ ಮಗ ಮುರುಗನ್ನ ಬೆಳೆಸಿ ಆರೈಸಿ ಯಾವತ್ತು ನಿಮ್ಮ ಮನೆ ಮಗನಿಗೆ ಇರೋಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ. ಕೊನೆ ಉಸಿರಿರೋವರೆಗೂ ನಿಮ್ಮ ಮನೆ ಮನೆಗೆ ಇರ್ತೀನಿ. ಭೂಮಿಕಾ ಥಿಯೇಟ್ರು, ಮೇನ್ ಥಿಯೇಟ್ರು ಬಂದು ಸಿನಿಮಾ ನೋಡಿ ನಿಮ್ಮ ಜೊತೆಲಿ ನೋಡೋಕೆ ಕಾತರಿಂದ ಕಾಯ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ನಾನು ಮಾಡಿದ್ದೀನಿ ಅನ್ನೋಕ್ಕಿಂತ ನೀವು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಬಂದು ಹೇಳಬೇಕು. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಅಪ್ಪು ಬಾಸ್. ಎಲ್ಲರಿಗೂ ಒಳ್ಳೆಯದು.